Good afternoon, students. In today's video, we will discuss that is limitations of octet rule. Limitations of octet rule. There are four limitations that discussed in our syllabus. What are the four limitations? ನಿಮಗೆ ಆಕ್ಟೇಟ್ ರೂಲ್ ಅಂದರೆ ಗೊತ್ತಿತ್ತಾನೆ? ಯಾವುದೇ ಒಂದು ಆಟಮ್ನ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಅರ್ಥ ಆಯ್ತಾ ಪ್ರೆಸೆಂಟ್ ಆಗಿದ್ರೆ ಇಟ್ ಒಬೇಸ್ ಆಕ್ಟೇಟ್ ರೂಲ್. ಅರ್ಥ ಆಯ್ತಾ? ಎನಿ ಎಲಿಮೆಂಟ್ which obeys, that is ns2 and np6 electronic and general electron configuration. ಇದು ಯಾವುದು ಒಬೇ ಮಾಡುತ್ತೋ ಅದು ಆಕ್ಟೇಟ್ ರೂಲ್ ಫಾಲೋ ಆದಂಗೆ ಅಲ್ವಾ? ಗೊತ್ತಿದೆ ನಿಮಗೆ. ಈ ಆಕ್ಟೇಟ್ ರೂಲ್ ಹ್ಯಾವಿಂಗ್ ಸರ್ಟನ್ ಲಿಮಿಟೇಷನ್ಸ್. ಅರ್ಥ ಆಯ್ತಾ? ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ದಟ್ ಆಕ್ಟೇಟ್ ರೂಲ್? ದ ಫೋರ್ ಲಿಮಿಟೇಷನ್ ಡಿಸ್ಕಸ್. ನಂಬರ್ 1 ಈಸ್, ಬರ್ಕೊಳ್ಳಿ ಬೇಕಾದ್ರೆ ಎ ಅಂತ ಕೊಡೋಣ. ಅರ್ಥ ಆಯ್ತಾ? ಲಿಮಿಟೇಷನ್ ನಂಬರ್ 1, octet rule does not explain or cannot explain the stability of compounds. ಅರ್ಥ ಆಯ್ತಾ? ಯಾವುದೇ ಒಂದು ಮಾಲಿಕ್ಯೂಲ್ನ ಸ್ಟೆಬಿಲಿಟಿನ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಅರ್ಥ ಆಯ್ತಾ? ಆಕ್ಟೇಟ್ ರೂಲ್ ಮುಖಾಂತರ ಇದು ಮೋರ್ ಸ್ಟೇಬಲ್, ಇದು ಲೆಸ್ ಸ್ಟೇಬಲ್ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಆಕ್ಟೇಟ್ ರೂಲ್ ಕೆನಾಟ್ ಎಕ್ಸ್ಪ್ಲೈನ್ ದ ಸ್ಟೆಬಿಲಿಟಿ ಆಫ್ ಮಾಲಿಕ್ಯೂಲ್ಸ್. ಅರ್ಥ ಆಯ್ತು? ಈಸ್ ನಂಬರ್ 1. ಬರೆದುಬಿಡಿ. ಅರ್ಥ ಆಯ್ತಾ? ಆಕ್ಟೇಟ್ ರೂಲ್ ಕೆನಾಟ್ ಎಕ್ಸ್ಪ್ಲೈನ್ the stability of molecules. Molecules na stability na octet rule explain ಮಾಡಲಿಲ್ಲ. That is number 1. Next, number 2, B. ಅರ್ಥ ಆಯ್ತಾ? Octet rule cannot explain the shapes of the molecules. ಅರ್ಥ ಆಯ್ತಾ? ಯಾವುದೇ ಒಂದು ಮಾಲಿಕ್ಯೂಲ್ ಇಂಥ ಶೇಪ್ ಹೊಂದಿದೆ, ಟೆಟ್ರಾಹೆಡ್ರಲ್ ಶೇಪ್ ಹೊಂದಿದೆ, ಅಥವಾ ಫಾರ್ ಎಕ್ಸಾಂಪಲ್ ಮೀಥೇನ್ ಟೆಟ್ರಾಹೆಡ್ರಲ್ ಹೊಂದಿದೆ. ಅರ್ಥ ಆಯ್ತಾ? ದಟ್ ಈಸ್ ಅಮೋನಿಯಾ ಪಿರಮಿಡಲ್ ಶೇಪ್ ಹೊಂದಿದೆ, ವಾಟರ್ ಬೆಂಡ್ ಶೇಪ್ ಹೊಂದಿದೆ ಅಂತ ನಿಮಗೆ ಶೇಪ್ಸ್ ಗೊತ್ತಿದೆ. ಬಟ್ ಈ ಶೇಪ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದು ಆಕ್ಟೇಟ್ ರೂಲ್ ಬೇಲಲ್ಲ. ಆಕ್ಟೇಟ್ ರೂಲ್ ಕೆನಾಟ್ ಎಕ್ಸ್ಪ್ಲೈನ್ ದ ಶೇಪ್ಸ್ ಆಫ್ ದ ಮಾಲಿಕ್ಯೂಲ್ಸ್. ದಿಸ್ ಇಸ್ ದ ಸೆಕೆಂಡ್ ಲಿಮಿಟೇಷನ್ ಅಥವಾ ಡಿಮೆರಿಟ್. ಅರ್ಥ ಆಯ್ತಾ? ವಾಟ್ ಇಸ್ ದ ಥರ್ಡ್ ಲಿಮಿಟೇಷನ್ ಅಥವಾ ಸಿ ಅಂತ ಕೊಡೋಣ. ಅರ್ಥ ಆಯ್ತಾ? ವಾಟ್ ಇಸ್ ದ ಥರ್ಡ್ ಲಿಮಿಟೇಷನ್? ದ ಥರ್ಡ್ ಲಿಮಿಟೇಷನ್ ಈಸ್, according to octet rule, the noble gases are chemically stable, due to high stability ಅಥವಾ chemically stable, do not react with other elements ಅಂತ ಗೊತ್ತಿದೆ ನಿಮಗೆ. ಅರ್ಥ ಆಯ್ತಾ? ಯಾವುದು? ಡ್ಯೂ ಟು ಆಕ್ಟೇಟ್ ರೂಲ್ ಅಥವಾ ಅಕಾರ್ಡಿಂಗ್ ಟು ದ ಆಕ್ಟೇಟ್ ರೂಲ್ ನೋಬಲ್ ಗ್ಯಾಸಸ್ ಯಾವುದು? ಎಕ್ಸೆಪ್ಟ್ ಹೀಲಿಯಂ, ಆಲ್ ದ ರೇರ್ ಗ್ಯಾಸಸ್ ಕ್ಯಾನ್ ಒಬೇ ಆಕ್ಟೇಟ್ ರೂಲ್. ಯಾವ್ಯಾವುದು? ಎಕ್ಸೆಪ್ಟ್ ಹೀಲಿಯಂ ಅಂದ್ರೆ ಹೀಲಿಯಂ ಬಿಟ್ಟು ನಿಯಾನ್ ಆಗಿರ್ಬೋದು, ಆರ್ಗಾನ್ ಆಗಿರ್ಬೋದು, ಕ್ರಿಪ್ಟಾನ್ ಆಗಿರ್ಬೋದು, ಕ್ಸೆನಾನ್ ಆಗಿರ್ಬೋದು, ಅರ್ಥ ಆಯ್ತಾ? ರೆಡಾನ್ ಆಗಿರ್ಬೋದು. ಇವೆಲ್ಲ ರೇರ್ ಗ್ಯಾಸಸ್ ಆಕ್ಟೇಟ್ ರೂಲ್ ನ ಒಬೇ ಮಾಡ್ತವೆ. ಆದ್ರಿಂದ ಕೆಮಿಕಲಿ ಸ್ಟೇಬಲ್. ಅರ್ಥ ಆಯ್ತಾ? ಡ್ಯೂ ಟು ಇಟ್ಸ್ ಆಕ್ಟೇಟ್ ಸ್ಟ್ರಕ್ಚರ್ ದೇ ಆರ್ ಕೆಮಿಕಲಿ ಸ್ಟೇಬಲ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದೆ. ಬಟ್ however, noble gases like krypton and xenon, react with highly electronegative elements like fluorine or oxygen. ಈ ಎರಡರಲ್ಲಿ ಒಂದ್ರ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಕಾಂಪೌಂಡ್ಸ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ದಟ್ ಈಸ್ ನಿಮಗೆ ಫಸ್ಟ್ ನೈಲ್ ಬರ್ತ್ಲೆಟ್ he prepared first noble gas compound. ಅರ್ಥ ಆಯ್ತಾ? ದಟ್ ಈಸ್ xenon platinum hexafluoride ಅಂತ ಒಂದು. ಅರ್ಥ ಆಯ್ತಾ? ಯೆಲ್ಲೋ ಕಲರ್ ಸಾಲಿಡ್ ನ ಪ್ರಿಪೇರ್ ಮಾಡಿದ. ಅರ್ಥ ಆಯ್ತಾ? ಫಸ್ಟ್ ನೋಬಲ್ ಗ್ಯಾಸ್ ಕಾಂಪೌಂಡ್ ವಾಸ್ ಪ್ರಿಪೇರ್ಡ್ ಬೈ ನೈಲ್ ಬರ್ತ್ಲೆಟ್ ಇನ್ ದ ಇಯರ್ 1912. ಅಲ್ಲಿಗೆ xenon ಅಲ್ಲಿ ರಿಯಾಕ್ಟ್ ಆದಂಗೆ ತಾನೆ, ಪ್ಲಾಟಿನಮ್ ಹೆಕ್ಸಾಫ್ಲೂರೈಡ್ ಜೊತೆ xenon ರಿಯಾಕ್ಟ್ ಆದಂಗೆ ತಾನೆ. ನಾಟ್ ಓನ್ಲಿ ಪ್ಲಾಟಿನಮ್ ಹೆಕ್ಸಾಫ್ಲೂರೈಡ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಫ್ಲೂರಿನ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಕೂಡ ಈ ಕ್ರಿಪ್ಟಾನ್ ಮತ್ತೆ xenon ರಿಯಾಕ್ಟ್ ಆಗಿ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ ಅಂತ. ದಟ್ ಈಸ್ XeF2 xenon ಡೈಫ್ಲೂರೈಡ್, XeF4, XeF6. ಅರ್ಥ ಆಯ್ತಾ? XeF6. ಅರ್ಥ ಆಯ್ತಾ? ನೆಕ್ಸ್ಟ್ XeO2F2 xenon ಆಕ್ಸಿಫ್ಲೂರೈಡ್. ಅರ್ಥ ಆಯ್ತಾ? ನೆಕ್ಸ್ಟ್ XeO3 xenon ಟ್ರೈಆಕ್ಸೈಡ್. ಅರ್ಥ ಆಯ್ತಾ? ಇವೆಲ್ಲ
ನೋಡಿ ಇಲ್ಲಿ xenon ಕಾಂಪೌಂಡ್ಸ್, ಇದೇ ತರ ಕ್ರಿಪ್ಟಾನ್ ಕಾಂಪೌಂಡ್ಸ್ ಕೂಡ ಫಾರ್ಮ್ ಆಗುತ್ತೆ, ಕ್ರಿಪ್ಟಾನ್ ಕಾಂಪೌಂಡ್ಸ್ ಕೂಡ. ಅಲ್ಲಿಗೆ ಆಕ್ಟೇಟ್ ರೂಲ್ ಒಬೇ ಮಾಡ್ತಕ್ಕಂಥ ರೀಸನ್ ಇಂದ, ಅಕಾರ್ಡಿಂಗ್ ಟು ಆಕ್ಟೇಟ್ ರೂಲ್, ಅರ್ಥ ಆಯ್ತಾ, ಆಕ್ಟೇಟ್ ಸ್ಟ್ರಕ್ಚರ್ ಹೊಂದಿರತಕ್ಕಂಥ ರೀಸನ್ ಇಂದ, ಅರ್ಥ ಆಯ್ತಾ, ಇವು xenon ಕ್ರಿಪ್ಟಾನ್ ರಿಯಾಕ್ಟ್ ಆಗಿ ಬರ್ತಾನೆ. ಬಟ್ ಇವು ಅರ್ಥ ಆಯ್ತಾ ರಿಯಾಕ್ಟ್ ಆಗತ್ತೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಲೈಕ್ ಫ್ಲೋರಿನ್, ಆಕ್ಸನ್, ಫ್ಲೋರಿನ್, ಆಕ್ಸನ್, ಪ್ಲಾಟಿನಮ್ ಹೆಕ್ಸಾಫ್ಲೋರೈಡ್ ಅಂತ ಒಂದು ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಜೊತೆ ಅಥವಾ ಕಾಂಪೌಂಡ್ ಜೊತೆ ರಿಯಾಕ್ಟ್ ಆಗಿ ಈ ತರ ಡಿಫ್ರೆಂಟ್ ಕಾಂಪೌಂಡ್ಸ್ ಕೊಡುತ್ತೆ. ಎಲ್ಲ ಅರ್ಥ ಆಯ್ತಾ, ರೇರ್ ಗ್ಯಾಸಸ್ ಕಾಂಪೌಂಡ್ಸ್, ಅರ್ಥ ಆಯ್ತಾ, ಈ ತರ ಕೊಡುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾರೆ. ಅಲ್ಲಿಗೆ ಇದು ಕೂಡ ಒಂದು ಲಿಮಿಟೇಷನ್, ಅರ್ಥ ಆಯ್ತಾ. ನೀವು ಬರ್ಕೊಳ್ಬೇಕಾದ್ರೆ ಅಕಾರ್ಡಿಂಗ್ ಟು ಆಕ್ಟೇಟ್ ರೂಲ್ ದ ನೋಬಲ್ ಗ್ಯಾಸಸ್ ಆರ್ highly stable, highly ಅಥವಾ more stable ಅಥವಾ chemically stable. What is the reason? Due to octet structure. However, noble gases like xenon and krypton ಅಥವಾ krypton and xenon reacts with highly electronegative elements like oxygen or fluorine to give these type of compounds. This is one of the limitation ಅಥವಾ demerit. ಅರ್ಥ ಆಯ್ತಾ. Next, another demerit, ಅರ್ಥ ಆಯ್ತಾ, another demerit. Actually, this is the Niall Bartlett first noble gas compound prepared by Niall Bartlett ಅಂತ. ನೈಲ್ ಬರ್ಟ್ಲೆಟ್ ಅಂತ, ಅರ್ಥ ಆಯ್ತಾ. ಈ ನೈಲ್ ಬರ್ಟ್ಲೆಟ್ ಅನ್ನೋದು ಫಸ್ಟ್ ಆಕ್ಚುಲಿ xenon ಪ್ಲಾಟಿನಮ್ ಹೆಕ್ಸಾಫ್ಲೋರೈಡ್ ಅಂತ, ಅರ್ಥ ಆಯ್ತಾ, ಈ ಕಾಂಪೌಂಡ್ ಜೊತೆ ದಟ್ ಈಸ್ ಫಸ್ಟ್ ಪ್ರಿಪೇರ್ ಮಾಡೋದು. ಹೆಂಗಂತ ಹೇಳ್ಬಿಟ್ಟಂದ್ರೆ ಆಕ್ಚುಲಿ ಈ ಪ್ಲಾಟಿನಮ್ ಹೆಕ್ಸಾಫ್ಲೋರೈಡ್ನ ಆಕ್ಸನ್ ಜೊತೆ ರಿಯಾಕ್ಟ್ ಮಾಡಿಬಿಟ್ಟು ಆಕ್ಸಿ ಪ್ಲಾಟಿನಮ್ ಹೆಕ್ಸಾಫ್ಲೋರೈಡ್ ಅನ್ನೋ ಕಾಂಪೌಂಡ್ ಪ್ರಿಪೇರ್ ಮಾಡ್ತಿದ್ದ. ಯಾವಾಗ ಪ್ರಿಪೇರ್ ಮಾಡ್ತಿದ್ನೋ ಅವ್ನು ಡೌಟ್ ಬಂತು, ಈ ಮಾಲಿಕ್ಯುಲರ್ ಆಕ್ಸನ್ ಏನು ಅಯನೈಸೇಷನ್ ಎನರ್ಜಿ ಹೊಂದಿದೆಯೋ, xenon ಕೂಡ ನಿಯರ್ಲಿ ಸೇಮ್ ಅಯನೈಸೇಷನ್ ಎನರ್ಜಿ ಹೊಂದಿರತಕ್ಕಂಥ ರೀಸನ್ ಇಂದ ಈ ಆಕ್ಸನ್ ಬದಲು xenon ಯೂಸ್ ಮಾಡಿದ ಅವನು. ಯಾವಾಗ ಆಕ್ಸನ್ ಬದಲು xenon ಯೂಸ್ ಮಾಡಿದ್ನೋ ಒಂದು ನ್ಯೂ ಕಾಂಪೌಂಡ್ ಫಾರ್ಮ್ ಆಯಿತು. ಅದಕ್ಕೆ xenon ಪ್ಲಾಟಿನಮ್ ಹೆಕ್ಸಾಫ್ಲೋರೈಡ್ ಅಂತ ಹೇಳ್ಬಿಟ್ಟು ನೇಮ್ ಕೊಟ್ಟು ದಿಸ್ ದ ಫಸ್ಟ್ ನೋಬಲ್ ಗ್ಯಾಸ್ ಕಾಂಪೌಂಡ್ ಪ್ರಿಪೇರ್ಡ್ ಬೈ ನೈಲ್ ಬರ್ಟ್ಲೆಟ್. ಅದಾದ್ಮೇಲೆ ಮತ್ತೆ ಫ್ಲೋರಿನ್ ಜೊತೆ ಅರ್ಥ ಆಯ್ತು XeF2, XeF4, XeF6, XeO2, F2, XeO3 ಮತ್ತೆ ಕ್ರಿಪ್ಟಾನ್ ಕಾಂಪೌಂಡ್ಸ್ ಕೂಡ ಅಷ್ಟೇ, ಅರ್ಥ ಆಯ್ತು, ಎಲ್ಲ ಪ್ರಿಪೇರ್ ಮಾಡಿದ್ರು. ಬಟ್ ಇದುವರೆಗೂ ನಿಯಾನ್ ಅಂಡ್ ಆರ್ಗಾನ್ ಕಾಂಪೌಂಡ್ಸ್ ಯಾವತ್ತೂ ಪ್ರಿಪೇರ್ ಮಾಡಿಲ್ಲ, ರೇಡಾನ್ ಕಾಂಪೌಂಡ್ಸ್ ಯಾವತ್ತೂ ಇದುವರೆಗೂ ಪ್ರಿಪೇರ್ ಆಗಿಲ್ಲ, ಅರ್ಥ ಆಯ್ತಾ. ದೀಸ್ ಆರ್ ಅನದರ್ ಲಿಮಿಟೇಷನ್ ಆಫ್ ದಿಸ್ ಆಕ್ಟೇಟ್ ರೂಲ್. ನೆಕ್ಸ್ಟ್ ಲಿಮಿಟೇಷನ್ ದಟ್ ಈಸ್ ಡಿ ಅಥವಾ ಫೋರ್ತ್ ಒನ್. ಏನು ಫೋರ್ತ್ ಲಿಮಿಟೇಷನ್? ಆಕ್ಚುಲಿ ವೆರಿ ಸಿಂಪಲ್. There are many compounds, there are a number of compounds or number of molecules which are not formed according to octet rule. Octet rule ಪ್ರಕಾರನೇ there are many compounds are formed. ಅರ್ಥ ಇದೆಯಾ? There are many compounds, ಬರೀರ್ಬೇಕಾದ್ರೆ ಅರ್ಥ ಆಯ್ತಾ. That is fourth one. There are many compounds ಅಥವಾ many molecules, ಅರ್ಥ ಆಯ್ತಾ, are formed, ಅರ್ಥ ಆಯ್ತಾ, many compounds are formed, that is against to the octet rule, ಅರ್ಥ ಆಯ್ತಾ. ಬರೀರ್ಬೇಕಾದ್ರೆ there are many molecules which are not obey octet rule. There are many molecules which are not obey the octet rule, ಅರ್ಥ ಆಯ್ತಾ. ಆಕ್ಟೇಟ್ ರೂಲ್ ಒಬೆ ಆಗದಿರೇ there are many compounds are prepared, ಅರ್ಥ ಆಯ್ತಾ. ಅದರಲ್ಲಿ ಯಾಕಪ್ಪ ದಟ್ ಈಸ್ ಆಕ್ಟೇಟ್ ರೂಲ್ ಫಾಲೋ ಆಗಲ್ಲ ಅಂದ್ರೆ, ಅರ್ಥ ಆಯ್ತಾ, ಅಂದ್ರೆ ಆಕ್ಟ್ ಅಂದ್ರೆ 8 ತಾನೆ, ಲೆಸ್ ದ್ಯಾನ್ 8 ಇರ್ಬೋದು, ಮೋರ್ ದ್ಯಾನ್ 8 ಇರ್ತಕ್ಕಂಥ ಕಾಂಪೌಂಡ್ಸ್ ಕೂಡ ಫಾರ್ಮ್ ಆಗ್ತವೆ. ದಿಸ್ ಆ ಫೋರ್ತ್ ಡಿಮೆರಿಟ್, ಅರ್ಥ ಆಯ್ತಾ. ಬರೀರಿ there are many molecules which are not obey octet rule, which are formed against the octet rule, because the central atom does not containing 8 electrons, less or more than 8 electrons present ಆಗಿರ್ತಕ್ಕಂಥ ಸೆಂಟ್ರಲ್ ಆಟಮ್ ಹೊಂದಿರತಕ್ಕಂಥ ಕಾಂಪೌಂಡ್ಸ್ ಕೂಡ ಇದಾವೆ. ಅದರಲ್ಲಿ ನಮಗೆ 3 ಡಿಫ್ರೆಂಟ್ ಟೈಪ್ಸ್ ತಗೊಳ್ಳೋಣ. ಇದರಲ್ಲಿ ಈ ಫೋರ್ತ್ ಒನ್ ಅಲ್ಲಿ ಫಸ್ಟ್ ಒನ್ ರೈಟ್ ಡೌನ್ ದ ಕಾಂಪೌಂಡ್ಸ್ ಇನ್ ವಿಚ್ ದ ಸೆಂಟ್ರಲ್ ಆಟಮ್ has less than 8 electrons. The compounds
The compounds in which the central atom the compounds in the central atom has less than 8 electrons. अर्थ आयता? Less than 8. The compounds in which the central atom has less than 8 electrons. Less than 8 electrons ಇರ್ತಕ್ಕಂಥ ಕಾಂಪೌಂಡ್ಸ್ ಕೂಡ ಇದಾವೆ. ಯಾವ್ಯಾವ ಸರ್? ಫಾರ್ ಎಕ್ಸಾಂಪಲ್, ಯು ಟೇಕ್ ದ ಕಾಂಪೌಂಡ್ಸ್ ಲೈಕ್ ಲಿಥಿಯಂ ಕ್ಲೋರೈಡ್, ಅರ್ಥ ಆಯ್ತಾ? LiCl ಅಂತ. ಆರ್ ಯು ಟೇಕ್ ಬೆರಿಲಿಯಂ ಡೈಕ್ಲೋರೈಡ್, BeCl2, or you take boron trifluoride. In these compounds, the central atom does not containing 8 electrons in valence shell. ಅರ್ಥ ಆಯ್ತಾ? ಲೆಸ್ ದ್ಯಾನ್ 8 ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಕಾಂಪೌಂಡ್ಸ್ ಇವು. ಅರ್ಥ ಆಯ್ತಾ? ಹೆಂಗಂತ ಹೇಳ್ಬಿಟ್ಟು ನೋಡಿ, ಲಿಥಿಯಂ, ಅರ್ಥ ಆಯ್ತಾ? ಲಿಥಿಯಂ is the central atom in this lithium chloride. Beryllium dichloride, beryllium is the central atom. Boron trifluoride, boron is the central atom. ಅರ್ಥ ಆಯ್ತಾ? ಇವಾಗ ಲಿಥಿಯಂ ಕ್ಲೋರೈಡ್ ಹೆಂಗ್ ಫಾರ್ಮ್ ಆಯ್ತು ಅಂದ್ರೆ, ಲಿಥಿಯಂ ವೇಲೆನ್ಸ್ ಶೆಲ್ ಅಲ್ಲಿ ಓನ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಕ್ಲೋರಿನ್ ಅಲ್ಲಿ ಎಷ್ಟಿರ್ತಾವೆ? 7 ಇರುತ್ತೆ. ಸರ್ ಆಕ್ಟೇಟ್ ಫಾರ್ಮ್ ಆಯ್ತಲ್ಲ? ಕ್ಲೋರಿನ್ ಏನು ಆಕ್ಟೇಟ್ ಫಾರ್ಮ್ ಆಯ್ತು, ಲಿಥಿಯಂ ಸುತ್ತಲೂ ಆಗಲಿಲ್ಲ ತಾನೆ? ಎರಡೂ ಒಬ್ಬೇ ಮಾಡಬೇಕು. ಈ ಸೆಂಟ್ರಲ್ ಐಟಮ್ ಇಸ್ ದಿಸ್ ನೋ? ಈ ಸೆಂಟ್ರಲ್ ಐಟಮ್ ಆಕ್ಟೇಟ್ ಫಾಲ್ ಆಗಿದೆಯಾ? ಇಲ್ಲ. ಫಾರ್ ಎಕ್ಸಾಂಪಲ್, ಯು ಟೇಕ್ lithium, this is octet structure of ಇದು ಅರ್ಥ ಆಯ್ತು? ದಿಸ್ ದ ಆಕ್ಟೆಟ್ ಸ್ಟ್ರಕ್ಚರ್ ಆಫ್ ಲಿಥಿಯಂ ಕ್ಲೋರೈಡ್. ಎಲ್ಲಿದೆ? ಓನ್ಲಿ 2 ಎಲೆಕ್ಟ್ರಾನ್ಸ್ ಮಾತ್ರ ಇದೆ ಲಿಥಿಯಂ. ನೋಡಿ, ಅದು ಇದಾದ್ರೆ 8 ಎಲೆಕ್ಟ್ರಾನ್ಸ್ ಇದಾವೆ. ಬಟ್ ಸೆಂಟ್ರಲ್ ಆಟಮ್ ಅಲ್ಲಿ 8 ಇಲ್ಲ ತಾನೆ? ಲೆಸ್ ದ್ಯಾನ್ 8 ಅಂದ್ರೆ 2 ಮಾತ್ರ ಇದೆ. ಇದು ಐ ಮೇಲೆ ಇರ್ತಕ್ಕಂಥ ಡಾಟ್, ಇದನ್ನು ಕೌಂಟ್ ಮಾಡ್ಕೊಬಿಡಿ ಎಲೆಕ್ಟ್ರಾನ್ಸ್ ಅಂತ. ಇವೆರಡು ಮಾತ್ರ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಟೋಟಲಿ ಲಿಥಿಯಂ ಕ್ಲೋರೈಡ್ ಅಲ್ಲಿ ಲಿಥಿಯಂ ಇಸ್ ಸೆಂಟ್ರಲ್ ಆಟಮ್ ಡಸ್ ನಾಟ್ ಒಬೆ ಆಕ್ಟೇಟ್ ರೂಲ್. ಇಟ್ ಹ್ಯಾಸ್ ಲೆಸ್ ದ್ಯಾನ್ 8 ಎಲೆಕ್ಟ್ರಾನ್ಸ್. ಓನ್ಲಿ 2 ಎಲೆಕ್ಟ್ರಾನ್ಸ್ ಮಾತ್ರ ಪ್ರೆಸೆಂಟ್ ಆಗಿದೆ. ಅದೇ ತರ, ಅರ್ಥ ಆಯ್ತಾ? ದಟ್ ಈಸ್ ಬೆರಿಲಿಯಂ ಡೈಕ್ಲೋರೈಡ್ ಅಷ್ಟೇ. ಬೆರಿಲಿಯಂ ಅಲ್ಲಿ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಕ್ಲೋರಿನ್ ಇಂದ 1, ಈ ಕ್ಲೋರಿನ್ ಇಂದ 1. ಟೋಟಲಿ ಬೆರಿಲಿಯಂ ಅಲ್ಲಿ ಅಲ್ಲಿಗೆ ಎಷ್ಟಾಯ್ತು? ಟೋಟಲಿ ಸೆಂಟ್ರಲ್ ಆಟಮ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಮಾತ್ರ, 8 ಆಗಲಿಲ್ಲ. ಲೆಸ್ ದ್ಯಾನ್ 8 ಆಯಿತು. ಅದಕ್ಕೆ ಇದು 8 ಆಗಿಬಿಡುತ್ತೆ. ಯಾವುದು? ಕ್ಲೋರಿನ್. ನಮ್ಮ ಸೆಂಟ್ರಲ್ ಆಟಮ್ ಕೂಡ ಒಬೆ ಆಗ್ಬೇಕು ತಾನೆ, ಆಕ್ಟೇಟ್ ರೂಲ್. ಬಟ್ ಸೆಂಟ್ರಲ್ ಆಟಮ್ ಇದರಲ್ಲಿ ಆಕ್ಟೇಟ್ ರೂಲ್ ಒಬೆ ಆಗ್ತಿಲ್ಲ. ಸೆಂಟ್ರಲ್ ಆಟಮ್ ಈ ಕಾಂಪೌಂಡಲ್ಲಿ ಆಗ್ತಿಲ್ಲ, ಈ ಕಾಂಪೌಂಡಲ್ಲಿ ಆಗ್ತಿಲ್ಲ. ಅದೇ ತರ ಬೋರಾನ್ ಟ್ರೈಫ್ಲೂರೈಡ್ ತಗೋ. ಅರ್ಥ ಆಯ್ತಾ? ವಾಟ್ ಇಸ್ ಲೀವ್ಸ್ ಡಾಟ್ ಸ್ಟ್ರಕ್ಚರ್? ಬೋರಾನ್ ಅಲ್ಲಿ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಅರ್ಥ ಆಯ್ತಾ? ಫ್ಲೂರಿನ್ ಅಲ್ಲಿ 8 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಸಾರಿ, ಟೋಟಲಿ 7. ಅಲ್ಲಿ 8 ಆಗತ್ತೆ ಅಷ್ಟೇ ಅದು. ಅರ್ಥ ಆಯ್ತಾ? ಇದರಲ್ಲೂ ಅಷ್ಟೇ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಅದು ಕೂಡ 8 ಆಗತ್ತೆ. ಇದರಲ್ಲೂ ಕೂಡ ಅಷ್ಟೇ 7 ಎಲೆಕ್ಟ್ರಾನ್ಸ್ ಇರ್ತವೆ. ಇದು ಕೂಡ 8 ಆಗತ್ತೆ. ಬಟ್ ಬೋರಾನ್ ಓನ್ಲಿ ಇದರಿಂದ 2, ಇದರಿಂದ 2, ಇದರಿಂದ 2, ಟೋಟಲಿ ಎಷ್ಟಾಯಿತು? 6 ಎಲೆಕ್ಟ್ರಾನ್ಸ್ ಆಯಿತು. ಬೋರಾನ್ ಟ್ರೈಫ್ಲೂರೈಡ್ ಕೂಡ 8 ಎಲೆಕ್ಟ್ರಾನ್ಸ್ ಇಲ್ಲ, ವೇಲೆನ್ಸ್ ಎಲೆಕ್ಟ್ರಾನ್ಸ್. ಲೆಸ್ ದ್ಯಾನ್ 8 ಆಯಿತು. ಇದರಲ್ಲಿ 6, ಇದರಲ್ಲಿ 4, ಇದರಲ್ಲಿ 2, ಲೆಸ್ ದ್ಯಾನ್ 8 ತಾನೆ? ಅಲ್ಲಿಗೆ ಲಿಥಿಯಂ, ಬೆರಿಲಿಯಂ, ಬೋರಾನ್ ಇಂಥ ಒಂದು ಎಲಿಮೆಂಟ್ಸ್ ಕಾಂಪೌಂಡ್ಸ್ ಅಲ್ಲಿ ಫಾರ್ಮ್ ಅಲ್ಲಿ ಇನ್ವಾಲ್ವ್ ಆದರೆ, ಅರ್ಥ ಆಯ್ತಾ? ದೇ ಡಸ್ ನಾಟ್ ಒಬೆ ಆಕ್ಟೇಟ್ ರೂಲ್. ಅಂದ್ರೆ ದ ಕಾಂಪೌಂಡ್ಸ್ ಇನ್ ವಿಚ್ ದ ಸೆಂಟ್ರಲ್ ಆಟಮ್ ಹ್ಯಾಸ್ ಲೆಸ್ ದ್ಯಾನ್ 8 ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಕಾಂಪೌಂಡ್ಸ್ ಕೂಡ ಇದಾವೆ. ಅರ್ಥ ಆಗಿದೆಯಾ? ಅಲ್ಲಿಗೆ ದೇರ್ ಆರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿಚ್ ಆರ್ ನಾಟ್ ಫಾರ್ಮ್ಡ್ ಅಕಾರ್ಡಿಂಗ್ ಟು ಆಕ್ಟೇಟ್ ರೂಲ್. ಅಕಾರ್ಡಿಂಗ್ ಟು ಆಕ್ಟೇಟ್ ಸ್ಟ್ರಕ್ಚರ್ ಪ್ರಕಾರ ಫಾರ್ಮ್ ಆಗ್ತಾ ಇರ್ತಕ್ಕಂಥ ಕಾಂಪೌಂಡ್ಸ್ ಕೂಡ ಇದಾವೆ. ಅರ್ಥ ಆಯ್ತಾ? ದಿಸ್ ಈಸ್ ದ 4th ರಿವ್ಯೂ. ನೆಕ್ಸ್ಟ್ ಇನ್ನ ಮೋರ್ ದೆನ್ 8 ಇರ್ತಕ್ಕಂಥವು ಕೂಡ ಇದಾವೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬರ್ಕೊಳ್ಳಿ. ಅರ್ಥ ಆಯ್ತಾ? ಸೆಕೆಂಡ್ ಪಾಯಿಂಟ್, ದ ಕಾಂಪೌಂಡ್ಸ್ ಇನ್ ವಿಚ್ ದ ಸೆಂಟ್ರಲ್ ಆಟಮ್ ಹ್ಯಾಸ್ ಮೋರ್ ದೆನ್ 8 ಎಲೆಕ್ಟ್ರಾನ್ಸ್. The compounds in which the central atom
ಹ್ಯಾಸ್ ಹ್ಯಾಸ್ ಅರ್ಥ ಆಯ್ತಾ ಮೋರ್ ದನ್ 8 ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಕಾಂಪೌಂಡ್ಸ್ ತೊಗೊಳ್ಳೋಣ ಅರ್ಥ ಆಯ್ತಾ ಎಕ್ಸಾಂಪಲ್ the phosphorus atom in PF5 phosphorus pentafluoride ಅಲ್ಲಿ phosphorus atom does not containing 8 electrons it containing more than 8 electrons ಎಷ್ಟಿರುತ್ತೆ ಪಂದ್ರದಲ್ಲಿ 10 electrons ಇರುತ್ತೆ ಹೆಂಗಂತ ಹೇಳ್ಬಿಟ್ಟು ನೋಡೋಣ ಮತ್ತೆ ಅರ್ಥ ಆಯ್ತಾ ಆರ್ ಯು ಟೇಕ್ another one is the sulfur atom in SF6 SF6 ಅಲ್ಲಿ ಸಲ್ಫರ್ ಕೂಡ 8 electrons ಹೊಂದಿರಲ್ಲ ಎಷ್ಟು ಹೊಂದಿರಪ್ಪ ಅಂದರೆ 12 ಎಲೆಕ್ಟ್ರಾನ್ಸ್ ಹೊಂದಿರುತ್ತೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಆಕ್ಟೇಟ್ಗಿಂತ ಜಾಸ್ತಿ ಆಯ್ತಾನೆ ಆರ್ ಯು ಟೇಕ್ ಅನದರ್ ಒನ್ ದ ಸಲ್ಫರ್ ಆಟಮ್ ಇನ್ H2SO4 ಸಲ್ಫ್ಯೂರಿಕ್ ಆಸಿಡ್ ಅರ್ಥ ಆಯ್ತಾ ಇದರಲ್ಲೂ ಕೂಡ 12 ಎಲೆಕ್ಟ್ರಾನ್ಸ್ ಇರುತ್ತೆ ಸಲ್ಫರ್ ಸುತ್ತಲೂ ಅಂದರೆ ಮೋರ್ ದನ್ 8 ಆಯ್ತಾ ಆಗಲಿಲ್ಲ ಮೋರ್ ದನ್ 8 ಆಯಿತು ಅರ್ಥ ಆಗಿದೆಯಾ ಫಾರ್ ಎಕ್ಸಾಂಪಲ್ ಯು ಟೇಕ್ ದಟ್ ಈಸ್ ಫಾಸ್ಫರಸ್ ಪೆಂಟಾಫ್ಲೋರೈಡ್ ತಾನೆ ಫಾಸ್ಫರಸ್ ಪೆಂಟಾಫ್ಲೋರೈಡ್ ಅಂದ್ರೆ ಅರ್ಥ ಆಯ್ತಾ ಇವು ಮೂರು ಒಂದು ಪ್ಲೇನ್ ಅಲ್ಲಿ ಇರ್ತವೆ ಅರ್ಥ ಆಯ್ತಾ ಟ್ರಿಗೊನಲ್ ಬೈಪಿರಮಿಡಲ್ ಶೇಪ್ ಅರ್ಥ ಆಯ್ತಾ ಟೋಟಲ್ ಒಂದೊಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ಸ್ ತಾನೆ ಅಲ್ಲಿಗೆ ಫಾಸ್ಫರಸ್ ಸುತ್ತಲೂ ಎಷ್ಟಿದಂಗೆ ಆಯಿತು ಇದ್ರ ಸುತ್ತಲೂ ಕರೆಕ್ಟಾಗಿ 8 ಆಯಿತು ಯಾವುದು ಫ್ಲೂರಿನ್ ಸುತ್ತಲೂ 8 ಆಯ್ತು ಯಾಕಪ್ಪ ಅಂದರೆ ಫಾಸ್ಫರಸ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ 5 ಇರ್ತವೆ 5 ಅಂದರೆ ಇದೊಂದು ಟೋಟಲ್ 5 ಎಲೆಕ್ಟ್ರಾನ್ಸ್ ಆಯ್ತಾ ಇದರಿಂದ ಕೂಡ ಒಂದೊಂದು ಎಲೆಕ್ಟ್ರಾನ್ ಶೇರಿಂಗ್ ಆಗಿರುತ್ತೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 10 ಆಗಲಿಲ್ವಾ ಅಲ್ಲಿಗೆ ಇದರಲ್ಲಿ ಎಷ್ಟಾಯ್ತು 10 ಎಲೆಕ್ಟ್ರಾನ್ಸ್ ಆಯಿತು ಅಂದರೆ ಮೋರ್ ದನ್ 8 ಇದೆಯಾ ದಿಸ್ ಅನದರ್ ಪಾಯಿಂಟ್ ಅರ್ಥ ಆಯ್ತಾ ದ ಕಾಂಪೌಂಡ್ಸ್ ವಿಚ್ ಕಂಟೈನಿಂಗ್ ಅರ್ಥ ಆಯ್ತಾ ಮೋರ್ ದನ್ 8 ದ ಕಾಂಪೌಂಡ್ಸ್ ವಿಚ್ ಕಂಟೈನಿಂಗ್ ಮೋರ್ ದನ್ 8 ಎಲೆಕ್ಟ್ರಾನ್ಸ್ ಯಾವುದು ಸೆಂಟ್ರಲ್ ಆಟಮ್ ಈ ಸೆಂಟ್ರಲ್ ಆಟಮ್ ಮೋರ್ ದನ್ 8 ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಕಾಂಪೌಂಡ್ ಇದು ಆರ್ ಯು ಟೇಕ್ SF6 ಅಷ್ಟೇ ಎಸ್ ಅರ್ಥ ಆಯ್ತದ ಆಕ್ಟಾಡಲ್ ಶೇಪ್ F these 4 lies in one plane one is above the plane other one is below the plane artha aita like this octahedral shape ಈ ಮೂರು ಒಂದು ಪ್ಲೇನ್ ಅಲ್ಲಿ ಇರ್ತವೆ ಒಂದು above the plane ಇನ್ನೊಂದು below the plane ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಆದ್ರೆ ಸಲ್ಫರ್ ಸುತ್ತಲೂ 10 ಎಲೆಕ್ಟ್ರಾನ್ಸ್ ಆಯಿತು 10 ನೋಡಿ 1 2 3 4 5 6 ಸರಿ 12 ಆಯಿತು 1 2 3 4 5 6 7 8 9 10 11 12 12 ಎಲೆಕ್ಟ್ರಾನ್ಸ್ ಆಯಿತು 12 ಎಲೆಕ್ಟ್ರಾನ್ಸ್ ಆಯ್ತಾನೆ ಇದರಲ್ಲಿ 10 ಆಯ್ತು ಇದರಲ್ಲಿ 12 ಆಯ್ತು ಅರ್ಥ ಆಯ್ತಾ ಯು ಟೇಕ್ ಸಲ್ಫರ್ ಆಟಮ್ ಇನ್ H2SO4 ಅರ್ಥ ಆಯ್ತಾ ದಟ್ ಈಸ್ ಡಬಲ್ ಬಾಂಡ್ OH ಅರ್ಥ ಆಯ್ತಾ ಈ ಸಲ್ಫರ್ ಸುತ್ತ ನೋಡಿ ಒಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ಸ್ ತಾನೆ ಒಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ 2 3 4 5 6 7 8 9 10 11 12 ಟೋಟಲ್ 12 ಎಲೆಕ್ಟ್ರಾನ್ಸ್ ಆಯ್ತಾ ಅಲ್ಲಿಗೆ H2SO4 ಅಲ್ಲಿ ಕೂಡ ಸಲ್ಫರ್ ಆಟಮ್ ಸುತ್ತಲೂ 12 ಎಲೆಕ್ಟ್ರಾನ್ಸ್ ಆಯಿತು SF6 ಅಲ್ಲಿ ಕೂಡ ಸಲ್ಫರ್ ಸುತ್ತಲೂ 12 ಎಲೆಕ್ಟ್ರಾನ್ಸ್ ಆಯಿತು PF5 ಫಾಸ್ಫರಸ್ ಪೆಂಟಾ ಫ್ಲೂರೈಡ್ ಜೊತೆ ಫ್ಲೂರೈಡ್ ಅಲ್ಲಿ ಅರ್ಥ ಫಾಸ್ಫರಸ್ ಆಟಮ್ ಸುತ್ತಲೂ 10 ಎಲೆಕ್ಟ್ರಾನ್ಸ್ ಆಯಿತು ಅಲ್ಲಿಗೆ ಈ ಮೂರು ಕಾಂಪೌಂಡ್ಸ್ ಕೂಡ ಆಕ್ಟೇಟ್ನ ಒಬ್ಬೆ ಆಗಿಲ್ಲ ಮೋರ್ ದನ್ 8 ಎಲೆಕ್ಟ್ರಾನ್ಸ್ ಆಗಿದೆ ಅಲ್ಲಿಗೆ ಇದು ಕೂಡ ಒಂದು ಲಿಮಿಟೇಷನ್ ಅರ್ಥ ಆಯ್ತಾ ಫೋರ್ತ್ ಲಿಮಿಟೇಷನ್ ಅಲ್ಲಿ ಇವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ ಏನು ಫೋರ್ತ್ ಲಿಮಿಟೇಷನ್ ದೇರ್ ಆರ್ ಮೆನಿ ಕಾಂಪೌಂಡ್ಸ್ ಅಥವಾ ಮೆನಿ ಮಾಲಿಕ್ಯೂಲ್ಸ್ ವಿಚ್ ಆರ್ ನಾಟ್ ಅರ್ಥ ಆಯ್ತಾ ಒಬೆ ಅಥವಾ ಫಾರ್ಮ್ಡ್ ಅಕಾರ್ಡಿಂಗ್ ಟು ಆಕ್ಟೇಟ್ ರೂಲ್ ಅರ್ಥ ಆಯ್ತಾ ಯಾಕೆ ಆಕ್ಟೇಟ್ ಸ್ಟ್ರಕ್ಚರ್ ಕೂಡ ಫಾರ್ಮ್ ಆಗಲ್ಲ ಅಂತ ಹೇಳ್ಬಿಟ್ಟಂದ್ರೆ ಅರ್ಥ ಆಯ್ತಾ ಬಿಕಾಸ್ ದ ಸೆಂಟ್ರಲ್ ಆಟಮ್ ಹ್ಯಾಸ್ ಇದರಲ್ಲಾದ್ರೆ ಮೋರ್ ದನ್ 8 ಎಲೆಕ್ಟ್ರಾನ್ಸ್ ಆವಾಗ ಡಿಸ್ಕಸ್ ಮಾಡಿದ್ದು ಲೆಸ್ ದನ್ 8 ಎಲೆಕ್ಟ್ರಾನ್ಸ್ ದ ಸೆಂಟ್ರಲ್ ಆಟಮ್ ಅರ್ಥ ಆಗ್ತಿದೆಯಾ ಸೆಂಟ್ರಲ್ ಆಟಮ್ ಸುತ್ತಲೂ 8 ಎಲೆಕ್ಟ್ರಾನ್ಸ್ ಗಿಂತ ಕಡಿಮೆ ಇರ್ತಕ್ಕಂಥ ಕಾಂಪೌಂಡ್ಸ್ ಡಿಸ್ಕಸ್ ಮಾಡಿದ್ವಿ 8 ಎಲೆಕ್ಟ್ರಾನ್ಸ್ ಗಿಂತ ಜಾಸ್ತಿ ಇರ್ತಕ್ಕಂಥ ಕಾಂಪೌಂಡ್ಸ್ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಕಾಂಪೌಂಡ್ ಅಲ್ಲಿ ಸೆಂಟ್ರಲ್ ಆಟಮ್ ಸುತ್ತಲೂ 8 ಕರೆಕ್ಟ್ ಆಗಿದ್ದರೆ ಅದು ಒಬೆ ಮಾಡ್ದಂಗೆ 8ಗಿಂತ ಕಡಿಮೆ ಇರ್ತಕ್ಕಂಥವು ಇದ್ದಾವೆ 8ಗಿಂತ ಜಾಸ್ತಿ ಇರ್ತಕ್ಕಂಥ ಸೆಂಟ್ರಲ್ ಆಟಮ್ ಸುತ್ತಲೂ
8 ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತಕ್ಕಂಥ ಕೂಡ ಇದ್ದಾವೆ. ಅರ್ಥಾತ್ ನಿಮಗೆ CET ಪಾಯಿಂಟ್ ಆಫ್ ವ್ಯೂ ಯಾವ ಕಾಂಪೌಂಡಲ್ಲಿ 8ಗಿಂತ ಜಾಸ್ತಿ ಇದೆ, ಆಕ್ಟೇಟ್ ರೂಲ್ ಒಬೇ ಆಗಲ್ಲ ಅಂತ ಹೇಳ್ಬಿಟ್ಟಂದ್ರೆ ಈ ಕಾಂಪೌಂಡ್ಸ್ ಕಾಣಿಸ್ಕೊಂಡ್ರೆ ನಾವು ಚೂಸ್ ಮಾಡ್ಬೋದು. ಯಾವ ಕಾಂಪೌಂಡ್ಸಲ್ಲಿ ದ ಸೆಂಟ್ರಲ್ ಮೆಟಲ್ ಆಟಮ್ ಕರೆಕ್ಟಾಗಿ 8 ಎಲೆಕ್ಟ್ರಾನ್ಸ್ ಇದೆ ಅಂದರೆ ಅದು ಗೊತ್ತಿರಬೇಕು, ಲೆಸ್ ದ್ಯಾನ್ 8 ಎಲೆಕ್ಟ್ರಾನ್ಸ್ ಇದೆ ಅನ್ನೋದ್ರೂ ಗೊತ್ತಿರಬೇಕು, ಮೋರ್ ದ್ಯಾನ್ 8 ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಕಾಂಪೌಂಡ್ಸ್ ಕೂಡ ಗೊತ್ತಿರಬೇಕು. ಅರ್ಥ ಆಯ್ತಾ? ಆವಾಗ ನೀವು ಚೂಸ್ ಮಾಡ್ಬೋದು ಬೇಗ. ಅದನ್ನೇ ನಿಮಗೆ CET ನೀಟಲ್ಲಿ ಕೇಳತಕ್ಕಂಥ ಕ್ವಶನ್ಸ್. ಅರ್ಥ ಆಯ್ತಾ? ಯಾವ್ಯಾವ ಕಾಂಪೌಂಡ್ಸು ಲೆಸ್ ದ್ಯಾನ್ 8 ಎಲೆಕ್ಟ್ರಾನ್ಸ್ ಇದೆ, ಯಾವ್ಯಾವ ಕಾಂಪೌಂಡ್ಸು ಕರೆಕ್ಟಾಗಿ ಆಕ್ಟೇಟ್ನ ಒಬೆ ಮಾಡುತ್ತೆ, ಯಾವ್ಯಾವ ಕಾಂಪೌಂಡ್ಸಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಮೋರ್ ದ್ಯಾನ್ 8 ಹೊಂದಿರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. H2SO4 ಇದ್ದರೆ ಸಲ್ಫರ್ ಆಟಮ್ ಸೆಂಟ್ರಲ್ ಆಟಮ್ ಮೋರ್ ದ್ಯಾನ್ 8 ಹೊಂದಿದೆ, SF6 ಅಲ್ಲಿ ಕೂಡ ಸೆಂಟ್ರಲ್ ಆಟಮ್ ಮೋರ್ ದ್ಯಾನ್ 8 ಹೊಂದಿದೆ. ಅರ್ಥ ಆಯ್ತಾ? PF5 ಅಲ್ಲಿ ಫಾಸ್ಫರಸ್ ಆಟಮ್ ಮೋರ್ ದ್ಯಾನ್ 8 ಹೊಂದಿದೆ. ಅದೇ ದಟ್ ಈಸ್ ಬೋರಾನ್ ಟ್ರೈಫ್ಲೋರೈಡ್ ಅಲ್ಲಿ ಲೆಸ್ ದ್ಯಾನ್ 8 ಹೊಂದಿದೆ. ಅರ್ಥ ಆಯ್ತಾ? ಬೆರಿಲಿಯಂ ಡೈಕ್ಲೋರೈಡ್ ಅಲ್ಲಿ ಲೆಸ್ ದ್ಯಾನ್ 8 ಹೊಂದಿದೆ, ಲಿಥಿಯಂ ಕ್ಲೋರೈಡ್ ಅಲ್ಲಿ ಲೆಸ್ ದ್ಯಾನ್ 8 ಹೊಂದಿದೆ. ಅರ್ಥ ಆಯ್ತಾ? ಇನ್ನು ಕರೆಕ್ಟಾಗಿ 8 ಎಲೆಕ್ಟ್ರಾನ್ಸ್ ಒಬೆ ಮಾಡ್ತಕ್ಕಂಥವು ಕೂಡ ಇದ್ದಾವೆ. ಯಾವ್ದು? ಫಾರ್ ಎಕ್ಸಾಂಪಲ್ ಮೀಥೇನಲ್ಲಿ ಕಾರ್ಬನ್ ಆಟಮ್ ಕೆನ್ ಒಬೆ 8 ಎಲೆಕ್ಟ್ರಾನ್ಸ್ನು. ಈ ಥರ ಎಲ್ಲ ಗೊತ್ತಿದ್ರೆ ನೀವು ಅಟೆಂಡ್ ಮಾಡ್ಬೋದು ಇಲ್ಲಿ CET ನೀಟಲ್ಲಿ. ಅರ್ಥ ಆಗಿದೆಯಾ? ಲಿಮಿಟೇಷನ್ಸ್ ಮೇಲೆ ನಿಮ್ಗೆ ಲಿಮಿಟೇಷನ್ಸ್ ಏನು ಕೇಳೋದಿಲ್ಲ, ಬಟ್ ಈ CET ನೀಟ್ ಪಾಯಿಂಟ್ ಆಫ್ ವ್ಯೂ ಹೆಲ್ಪ್ ಆಗುತ್ತೆ ನಿಮಗೆ. ಥಿಯರಿಯಲ್ಲಿ ಏನು ಕೇಳೋದಿಲ್ಲ, ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್ ಅಂತ, ಬಟ್ ಇಂಥ ಕ್ವಶನ್ಸ್ ನಿಮಗೆ ಹೆಲ್ಪ್ ಆಗುತ್ತೆ CET ನೀಟಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೂ ಒಂದು ಪಾಯಿಂಟ್ ಇದೆ. ದ ಥರ್ಡ್ ಪಾಯಿಂಟ್ ಈಸ್, ಅರ್ಥ ಆಯ್ತಾ? ದ ಥರ್ಡ್ ಪಾಯಿಂಟ್ ಈಸ್ ದ ಕಾಂಪೌಂಡ್ಸ್ ಇನ್ ವಿಚ್ ದ ಸೆಂಟ್ರಲ್ ಆಟಮ್ ಹ್ಯಾಸ್ ಆಡ್ ಎಲೆಕ್ಟ್ರಾನ್. ಅರ್ಥ ಆಯ್ತಾ? ಥರ್ಡ್ ಪಾಯಿಂಟ್, the compounds in which the central atom has odd number of electrons. Odd number of electrons ಇರ್ತಕ್ಕಂಥದ್ದು ಬೇಕಾದ್ರೆ ಪೂರ್ತಿ ಬರುತ್ತೆ. odd number of electrons. ಅರ್ಥ ಆಯ್ತಾ? the compounds in which the central atom has ಅಥವಾ it contains odd number of electrons. ಅರ್ಥ ಆಯ್ತಾ? ಅಂತ ಕಾಂಪೌಂಡ್ಸ್ ಯಾವ ಇದಾವೆ ಸರ್? ಯು ಟೇಕ್ ಫಾರ್ ಎಕ್ಸಾಂಪಲ್ ನೈಟ್ರಿಕ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ಆಡ್ ಅಂದ್ರೆ ಏನು? ಈವನ್ ಅಂದ್ರೆ 2, 4, 6. ಆಡ್ ಅಂದ್ರೆ 5, 7, 9. ಅರ್ಥ ಆಯ್ತಾ? 3. ಇವಾಗ ಇದರಲ್ಲೂ ಕೂಡ 7 ಎಲೆಕ್ಟ್ರಾನ್ಸ್ ಇದೆ, ಎರಡರಲ್ಲೂ ಕೂಡ 7 ಎಲೆಕ್ಟ್ರಾನ್ಸ್ ಇರುತ್ತೆ ಸೆಂಟ್ರಲ್ ಆಟಮ್ ಮೇಲೆ. ಹೆಂಗ್ ಸರ್ 7 ಎಲೆಕ್ಟ್ರಾನ್ಸ್ ಇರುತ್ತೆ? What is the structure of nitric oxide? ಗೊತ್ತಿದೆ, that is double bond O. ಅರ್ಥ ಆಯ್ತಾ? Actually, how many valence electrons are present around the nitrogen? 5 valence electrons. 5 ಅಲ್ಲಿ ಇಲ್ಲೊಂದು ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದೆ. ಅರ್ಥ ಆಯ್ತಾ? ಸೆಂಟ್ರಲ್ ಆಟಮ್ ಸುತ್ತಲೂ ಎಷ್ಟಿರ್ತವೆ? ಟೋಟಲಿ ಎಷ್ಟಾಯ್ತು ಅಲ್ಲಿಗೆ? ಟೋಟಲಿ ಎಷ್ಟಾಯ್ತು ಇವಾಗ? 7 ಆಯ್ತು ನೋಡಿ. 1, 2, 3, 4, 5, 6, 7 ಎಲೆಕ್ಟ್ರಾನ್ಸ್ ಆಯ್ತಾ? ಅರ್ಥ ಆಯ್ತಾ? ಇದು 8 ಆಯ್ತು. ಇದೆಂಟಾಗತ್ತೆ ಕೇಳಿ? 1, 2, 3, 4, 5, 6, 7. ಸರಿ ಒಂದು ಇದಕ್ಕೆ ಬಣ್ಣ 1, 2, 3, 4, 5, 6, 7, 8 ಕರೆಕ್ಟಾಗಿದೆ. ಅರ್ಥ ಆಗಿದೆಯಾ? ಇವಾಗ 6ರಲ್ಲಿ 2 ಬಾಂಡಿಂಗ್ ಬಂದ್ಬಿಟ್ಟಿದೆ ತಾನೆ, ಇವನ್ 2 ಯುಟಿಲೈಸ್ ಮಾಡ್ಕೊಂಡಿದೆ. ಇದು ಆಕ್ಟೇಟ್ ಆಯ್ತು, ಇದು ಆಕ್ಟೇಟ್ ಆಗಲಿಲ್ಲ, ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಯ್ತು. ಅರ್ಥ ಆಯ್ತಾ? ದಿಸ್ ಇಸ್ ದ ನೈಟ್ರಿಕ್ ಆಕ್ಸೈಡ್. ಅದೇ ಥರ ನೈಟ್ರೋಜನ್ ಡೈಆಕ್ಸೈಡ್. ಏನು ನೈಟ್ರೋಜನ್ ಡೈಆಕ್ಸೈಡ್ ಸ್ಟ್ರಕ್ಚರ್? NO ಡಬಲ್ ಬಾಂಡ್ O. ಇದರಲ್ಲಿ ಕೂಡ ಅಷ್ಟೇ. ಅರ್ಥ ಆಯ್ತಾ? ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇಟ್ ಕಂಟೈನಿಂಗ್ 7 ಎಲೆಕ್ಟ್ರಾನ್ಸ್ ಆನ್ ನೈಟ್ರೋಜನ್ ಆಟಮ್. ಅರ್ಥ ಆಯ್ತಾ? ಹೆಂಗಂದ್ರೆ ನೋಡು, 1, 2, 3, 4, 5, 6, 7. ಅರ್ಥ ಆಗಿದೆಯಾ? ಅರ್ಥ ಆಗಿದ್ದಿಲ್ಲ ನೋಡಿ. 1, 2, 3, 4, 5, 6, 7. ಇದು ಆಕ್ಚುಲಿ ಕೋಆರ್ಡಿನೇಟ್ ಮಾಡಿ ಅಂದರೆ 2 ನೈಟ್ರೋಜನ್ ಆಟಮಿಂದ ಬಂದಿದೆ. ಅರ್ಥ ಆಯ್ತಾ? ಇದ್ರ ಸುತ್ತಲೂ 6 ಹಂಗೆ ಇರ್ತವೆ. ಇದು ಕೂಡ ಆಕ್ಟೇಟ್ ಆಯ್ತಾ? ಇವಾಗ ಇದ್ರ ಸುತ್ತಲೂ 1, 2, 3, 4, 5, 6, 7, 8. ಇದು ಆಕ್ಟೇಟ್ ಆಯಿತು, ಇದು ಆಕ್ಟೇಟ್ ಆಯಿತು. ಇದ್ರ ಸುತ್ತಲೂ 7 ಎಲೆಕ್ಟ್ರಾನ್ಸ್ ಮಾತ್ರ ಆಯಿತು. ನೋಡಲಿ, 1 ಈ ಒಂದು ಬಾಂಡ್ ಅಂದರೆ 2 ಎಲೆಕ್ಟ್ರಾನ್ಸ್, 2, 3, 4, 5, 6, 7. ಅರ್ಥ ಆಯ್ತಾ? ಅಲ್ಲಿಗೆ ನೈಟ್ರೋಜನ್ ಡೈಆಕ್ಸೈಡ್ ಅಲ್ಲಿ ಕೂಡ 7 ಎಲೆಕ್ಟ್ರಾನ್ಸ್ ಅಷ್ಟೇ. ಅಂದ್ರೆ ದ ಕಾಂಪೌಂಡ್ಸ್ ಇನ್ ವಿಚ್ ದ ಸೆಂಟ್ರಲ್ ಆಟಮ್ ಹ್ಯಾಸ್ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಕಾಂಪೌಂಡ್ಸ್. ಯಾವ್ದ್ರಲ್ಲಿ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಕಾಂಪೌಂಡ್ಸ್ ನಾವು ನೋಡಿದ್ರೆ ಸೆಲೆಕ್ಟ್ ಮಾಡ್ಬೋದಾ?
ದಿಸ್ ಈಸ್ ದ ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್. ಅಲ್ಲಿಗೆ ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್ 4 ಅರ್ಥ ಆಗಿದೆ ಅನ್ಸುತ್ತೆ. ವಾಟ್ ಇಸ್ ದ ಫಸ್ಟ್ ಒನ್? Octet rule cannot explain the stability of the molecules. Next, octet rule cannot explain, that is, the shapes of the molecules. Molecules ni ಯಾವುದೇ ಒಂದು molecules shapes explain ಮಾಡಲಿಲ್ಲ, ಯಾವುದೇ ಒಂದು molecule stability explain ಮಾಡಲಿಲ್ಲ. ಅರ್ಥ ಆಯ್ತಾ? What is the third limitation? According to octet rule, the noble gases are chemically stable. Noble gases are chemically stable ತಾನೆ? ಅರ್ಥ ಆಯ್ತಾ? What is the reason? Due to what is the reason? Due to the formation of octet structure. But however, certain rare gases like krypton and xenon can combine with other elements, highly electronegative elements like fluorine, oxygen, etc. to form compounds. ಅರ್ಥ ಆಯ್ತಾ? ಏನೇನು ಕಾಂಪೌಂಡ್ಸ್ ಫಾರ್ಮ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಗಿದೆಯಾ? ನೆಕ್ಸ್ಟ್, ವಾಟ್ ಇಸ್ ದ ಫೋರ್ತ್ ಲಿಮಿಟೇಷನ್? ಅರ್ಥ ಆಯ್ತಾ? ವೆರಿ ಸಿಂಪಲ್. ದ ಫೋರ್ತ್ ಲಿಮಿಟೇಷನ್, ದೇರ್ ಆರ್ ಮೆನಿ ಕಾಂಪೌಂಡ್ಸ್, ಅರ್ಥ ಆಯ್ತಾ, ವಿಚ್ ಆರ್ not formed according to the octet rule, which are not formed according to the octet rule. Which are not formed the octet rule. ಅದರಲ್ಲಿ 3 ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ವಿ. The compounds in which the central atom has less than 8 electrons, the compounds in which the central atom has more than 8 electrons, the compounds in which the central atom has odd number of electrons. These are the 4 limitations of octet rule. Next, very important concept. ನಿಮಗೆ ಥಿಯರಿ ಪಾಯಿಂಟ್ ಆಫ್ ವ್ಯೂ ಕೂಡ ಇರುತ್ತೆ, 1 or 2 ಮಾರ್ಕ್ಸ್ ಅಲ್ಲಿ. ಅರ್ಥ ಆಯ್ತಾ? ದಟ್ ಈಸ್ CET NEET ಪಾಯಿಂಟ್ ಆಫ್ ವ್ಯೂ ಕೂಡ ಗೊತ್ತಿರಬೇಕು. ನಾಟ್ ಓನ್ಲಿ CET NEET ಪಾಯಿಂಟ್ ಆಫ್ ವ್ಯೂ, ಆಸ್ ಎ ಕೆಮಿಸ್ಟ್ ಸ್ಟೂಡೆಂಟ್ ನೀವು ಎಷ್ಟು ದಿವಸ ಕೆಮಿಸ್ಟ್ರಿ ಓದ್ತಿರೋ ಅಷ್ಟು ದಿವಸನೂ ಗೊತ್ತಿರಬೇಕು. ಅರ್ಥ ಆಯ್ತಾ? ಇವೆಲ್ಲ ಬೇಸಿಕ್ಸ್ ಇವೆಲ್ಲ. ಅರ್ಥ ಆಯ್ತಾ? ಏನಪ್ಪ ಅಂದ್ರೆ ಬಾಂಡ್ ಪ್ಯಾರಾಮೀಟರ್ಸ್ ಅಂತ. ಬಾಂಡ್ ಪ್ಯಾರಾಮೀಟರ್ಸ್ ಈ ಬಾಂಡ್ ಪ್ಯಾರಾಮೀಟರ್ಸ್ ಆಸ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ಯು ಶುಡ್ ನೋ ವಾಟ್ ಆರ್ ಬಾಂಡ್ ಪ್ಯಾರಾಮೀಟರ್ಸ್. ಅರ್ಥ ಆಯ್ತಾ? ದ ನೇಚರ್ ಆಫ್ ಕೋವೆಲೆಂಟ್ ಬಾಂಡ್. ಯು ನೋ ವಾಟ್ ಈಸ್ ಕೋವೆಲೆಂಟ್ ಬಾಂಡ್? How a covalent bond is formed? By mutual sharing of electrons in between the combining atoms. ಎರಡು ಕಂಬೈನಿಂಗ್ ಆಟಮ್ಸ್ ಮಧ್ಯದಲ್ಲಿ ಎಲೆಕ್ಟ್ರಾನ್ಸ್ ಮ್ಯೂಚುಯಲಿ ಶೇರಿಂಗ್ ಆಗಿ ಒಂದು ಬಾಂಡ್ ಫಾರ್ಮ್ ಆದರೆ ಅದು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವ. ಆ ಕೋವೆಲೆಂಟ್ ಬಾಂಡ್ ನ ನೇಚರ್ ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಬೇಸ್ಡ್ ಆನ್ ಸವರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಸವರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಅರ್ಥ ಆಯ್ತಾ? ಬೇಸ್ಡ್ ಆನ್ ದ ಸವರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ದ ನೇಚರ್ ಆಫ್ ಕೋವೆಲೆಂಟ್ ಬಾಂಡ್ ಕ್ಯಾನ್ ಬಿ ಎಕ್ಸ್ಪ್ಲೈನ್. ಆ ಬಾಂಡ್ ವೀಕ್ ಇದೆಯಾ, ಸ್ಟ್ರಾಂಗ್ ಇದೆಯಾ, ಈ ಥರ ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಬಾಂಡ್ ಲೆಂತ್ ಎಷ್ಟಿದೆ, ಬಾಂಡ್ ಆ್ಯಂಗಲ್ ಏನಿದೆ, ಬಾಂಡ್ ಆರ್ಡರ್ ಏನಿದೆ ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಟೋಟಲಿ ದ ನೇಚರ್ ಆಫ್ ಕೋವೆಲೆಂಟ್ ಬಾಂಡ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಬೇಸ್ಡ್ ಆನ್ ಸವರಲ್ ಫ್ಯೂಚರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ದಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆರ್ ಕಾಲ್ಡ್ ಆಸ್ ಬಾಂಡ್ ಪ್ಯಾರಾಮೀಟರ್ಸ್. ಯಾವ್ಯಾವ ಬಾಂಡ್ ಪ್ಯಾರಾಮೀಟರ್ಸ್ ಸರ್? ಅದಕ್ಕೆ ಒಂದು 6 ಬಾಂಡ್ ಪ್ಯಾರಾಮೀಟರ್ಸ್ ನಿಮಗೆ ಡಿಸ್ಕಸ್ ಮಾಡಿದ್ದಾನೆ. ನಂಬರ್ 1 ಈಸ್ ಬಾಂಡ್ ಲೆಂತ್. Number 2 is bond angle. Number 3 is bond order. ಅರ್ಥ ಆಯ್ತಾ? Number 3 is bond order. Number 4 is bond energy ಅಥವಾ bond enthalpy. or bond enthalpy ಅಂತ ಕೂಡ ಬರುತ್ತೆ. Number 5 is resonance. ಅರ್ಥ ಆಯ್ತಾ? Number 6 is polarity.
Number 6 is polarity of molecules. These are the bond parameters they discuss in syllabus. ಅರ್ಥ ಆಯ್ತಾ? ಪೊಲಾರಿಟಿ ಆಫ್ ಮಾಲಿಕ್ಯೂಲ್ಸ್, ಪೊಲಾರಿಟಿ ಆಫ್ ಬಾಂಡ್ಸ್ ಅಂತ ಕೂಡ ಕರಿತೀವಿ. ಬೇಕಂದ್ರೆ ಪೊಲಾರಿಟಿ ಆಫ್ ಬಾಂಡ್ಸ್ ಅಂತ ಕೊಟ್ಬಿಡಿ, ಬಾಂಡ್ ಪೊಲಾರಿಟಿ. ಯಾಕಂದ್ರೆ ನಾವು ಬಾಂಡ್ ಪ್ಯಾರಾಮೀಟರ್ಸ್, ಬಾಂಡ್ ಪೊಲಾರಿಟಿ ಅಂತ ಟೋಟಲಿ ಇಷ್ಟೊಂದು ಬಾಂಡ್ ಪ್ಯಾರಾಮೀಟರ್ಸ್ ನಿಮ್ಗೆ ಡಿಸ್ಕಸ್ ಮಾಡಿದ್ರೆ ಇಷ್ಟರಲ್ಲಿ ನಿಮಗೆ 1 ಅಥವಾ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಒಳಗಡೆ, ಅರ್ಥ ಆಯ್ತಾ, ಒಂದು ಕ್ವಶನ್ ಇದ್ದೇ ಇರುತ್ತೆ ಥಿಯರಿಯಲ್ಲಿ, ಕಟ್ಟಿಟ್ಟ ಬುತ್ತಿ. ನೀವು ನಮ್ಗೆ ಥಿಯರಿಯಲ್ಲಿ ಬರುತ್ತೆ, CET ಬರುತ್ತೆ ಅಂತ ಓದಬೇಡಿ. ಆಸ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ಯು ಶುಡ್ ನೋ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್, ನಿಮ್ಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಆದ್ದರಿಂದ ನಾವು ಒಂದೊಂದಾಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ದಟ್ ಈಸ್ ದ ಫಸ್ಟ್ ಒನ್ ಈಸ್ ಬಾಂಡ್ ಲೆಂತ್ ಡಿಸ್ಕಸ್ ಮಾಡೋಣ. ಏನು ಹೇಳಿ? ಬಾಂಡ್ ಲೆಂತ್. ಅರ್ಥ ಆಯ್ತಾ? ಈ ಬಾಂಡ್ ಲೆಂತ್ ಅಂದ್ರೆ ವೆರಿ ಸಿಂಪಲ್. ದ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್ 2 ಬಾಂಡೆಡ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್. ಅರ್ಥ ಆಯ್ತಾ? ಒಂದು ಮಾಲಿಕ್ಯೂಲ್, ಯಾವುದೋ ಒಂದು ಮಾಲಿಕ್ಯೂಲ್ ತಗೋ. ಫಾರ್ ಎಕ್ಸಾಂಪಲ್ ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ತಗೋ. ಹೈಡ್ರೋಜನ್ ಮಾಲಿಕ್ಯೂಲ್ ಅಲ್ಲಿ ಎಷ್ಟು ಆಟಮ್ಸ್ ಇದೆ? 2 ಆಟಮ್ಸ್ ಇದೆಯಾ? ಅರ್ಥ ಆಯ್ತಾ? ಆ 2 ಆಟಮ್ಸ್ನ ನ್ಯೂಕ್ಲಿಯಸ್ ಏನಿದೆಯೋ ಆ ನ್ಯೂಕ್ಲಿಯಸ್ನ, ಅರ್ಥ ಆಯ್ತಾ, ಮಧ್ಯದಲ್ಲಿ ಏನು ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಏನಿದೆಯೋ ದಿಸ್ ಇಸ್ ಕಾಲ್ಡ್ ಆಸ್ ಬಾಂಡ್ ಲೆಂತ್. ಬರ್ಕೊಳ್ಳಿ. ಅರ್ಥ ಆಯ್ತಾ? ಒಂದ್ಸಲಿ ಬರೆದು ಪ್ರಾಕ್ಟೀಸ್ ಮಾಡಿಬಿಡ್ಬೇಕು. ಅರ್ಥ ಆಯ್ತಾ? ಇಟ್ ಈಸ್ ದ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್, ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್ 2 ಬಾಂಡೆಡ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್. 2 ಬಾಂಡೆಡ್, ಒಂದು ಮಾಲಿಕ್ಯೂಲ್ ಅಲ್ಲಿ 2 ಬಾಂಡೆಡ್ ಆಟಮ್ಸ್, ಒಂದು ಮಾಲಿಕ್ಯೂಲ್ ಅಲ್ಲಿ 2 ಬಾಂಡೆಡ್ ಆಟಮ್ಸ್ ನ ನ್ಯೂಕ್ಲಿಯಸ್ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ಗೆ ಬಾಂಡ್ ಲೆಂತ್ ಅಂತ ಕರಿತೀವಿ. ಇದರ ಸೆಂಟ್ರಿಂದ ಹಿಡಿದು ಇದರ ಸೆಂಟ್ರಿಗೆ ಏನು ಲೆಂತ್ ಹೊಂದಿದೆಯೋ ಅದಕ್ಕೆ ಬಾಂಡ್ ಲೆಂತ್ ಅಂತ ಕರಿತೀವಿ. ಬರ್ಕೊಂಡ್ರ? ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ, ಇನ್ನು ಹಿಂಗೆ ಬರೀ, ಇಟ್ ಈಸ್ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬರೀ. ಇಟ್ ಈಸ್ ದ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್ 2 ಬಾಂಡೆಡ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್. ಬಾಂಡೆಡ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್. ಬರೀಬೋದಾ? ಮರಿಬಾರ್ದು. ಒಂದ್ಸಲಿ ಬರೆದಿಟ್ಬಿಡಿ, ಲೈಫ್ ಲಾಂಗ್ ಜ್ಞಾಪಕ ಇರಬೇಕು. ಇಟ್ ಈಸ್ ದ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್ 2 ಬಾಂಡೆಡ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಆಸ್ ಬಾಂಡ್ ಲೆಂತ್. ಅರ್ಥ ಆಯ್ತಾ? ಈ ಬಾಂಡ್ ಲೆಂತ್ ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಯು ಟೇಕ್ ಹೈಡ್ರೋಜನ್ ಮಾಲಿಕ್ಯೂಲ್ ಅಲ್ಲೇ ಇಲ್ಲಿಂದ ಇಲ್ಲಿರ್ತಕ್ಕಂಥ ಬಾಂಡ್ ಲೆಂತ್ ಎಷ್ಟಿರುತ್ತಪ್ಪ ಅಂತ ಹೇಳ್ಬಿಟ್ಟು ಅಂದ್ರೆ 74 ಪಿಕೋಮೀಟರ್ಸ್ ಹೊಂದಿರುತ್ತೆ. ದ ಬಾಂಡ್ ಲೆಂತ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಮೇಜರ್, ದಟ್ ಇಸ್ ನ್ಯಾನೋಮೀಟರ್ಸ್, ಎಕ್ಸ್ ಪಿಕೋಮೀಟರ್ಸ್. ಇಲ್ಲಿ ಜಾಸ್ತಿ ಪಿಕೋಮೀಟರ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು, ಪಿಕೋಮೀಟರ್ಸ್ ಎಲ್ಲ ತಗೊಳ್ಳೋಣ. ಅರ್ಥ ಆಯ್ತಾ? ಇವಾಗ ಇದು ಹೈಡ್ರೋಜನ್ ಮಾಲಿಕ್ಯೂಲ್ ತಂದು ಇದೊಂದು ಹೈಡ್ರೋಜನ್ ಆಟಮ್, ಇದೊಂದು ಹೈಡ್ರೋಜನ್ ಆಟಮ್. ಇದು ಎಷ್ಟಿರುತ್ತಪ್ಪ ಅಂದ್ರೆ ಬಾಂಡ್ ಲೆಂತ್ ದಟ್ ಇಸ್ 74 ಪಿಕೋಮೀಟರ್ಸ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಇಲ್ಲ 2 ಕ್ಲೋರಿನ್ ಆಟಮ್ಸ್ ತಗೊಂಡಾಗ, ಅರ್ಥ ಆಯ್ತಾ, 2 ಕ್ಲೋರಿನ್ ಆಟಮ್ಸ್ ತಗೊಂಡಾಗ, ಅರ್ಥ ಆಯ್ತಾ, ದಟ್ ಈಸ್ 198 ಪಿಕೋಮೀಟರ್ಸ್ ಹೊಂದಿರುತ್ತೆ. ಇಲ್ಲ HCl ಮಧ್ಯದಲ್ಲಿ ತಗೊಂಡಾಗ, ಅರ್ಥ ಆಯ್ತಾ, HCl ಮಧ್ಯದಲ್ಲಿ ತಗೊಂಡಾಗ ದಟ್ ಈಸ್ 37 + 99 136 ಪಿಕೋಮೀಟರ್ಸ್ ಹೊಂದಿರುತ್ತೆ H ಮತ್ತೆ Cl ಮಧ್ಯದಲ್ಲಿ. ಇಲ್ಲ ಒಂದು ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯದಲ್ಲಿ ಬಾಂಡ್ ಲೆಂತ್ ಎಷ್ಟಿರುತ್ತಪ್ಪ ಅಂದ್ರೆ, ಒಂದು ಕಾರ್ಬನ್ ಮತ್ತೆ ಹೈಡ್ರೋಜನ್ ಮಧ್ಯದಲ್ಲಿ ಎಷ್ಟು ಬಾಂಡ್ ಲೆಂತ್ ಇರುತ್ತೆ ಅಂದ್ರೆ 114 ಪಿಕೋಮೀಟರ್ಸ್ ಹೊಂದಿರುತ್ತೆ. ಸಿಂಗಲ್ ಬಾಂಡ್ ಆಗಿದೆ 114 ಪಿಕೋಮೀಟರ್ಸ್. ಎಲ್ಲ ಎಕ್ಸಾಂಪಲ್ಸ್ ಕೊಡ್ಬೋದಾ? ಏನು ಬಾಂಡ್ ಲೆಂತ್ ಅಂದ್ರೆ, ಇವಾಗ ಹೈಡ್ರೋಜನ್ ನ್ಯೂಕ್ಲಿಯಸ್ ಇಂದ ಹಿಡಿದು ಕ್ಲೋರಿನ್ ನ್ಯೂಕ್ಲಿಯಸ್ ಮಧ್ಯದಲ್ಲಿ ಏನು ಡಿಸ್ಟೆನ್ಸ್ ಹೊಂದಿದೆಯೋ ಅದಕ್ಕೆ ಇದಕ್ಕೆ ಬಾಂಡ್ ಲೆಂತ್ ಅಂತ ಕರಿತೀವಿ. ಇವಾಗ ಇದರಲ್ಲಿ ಈ ಕ್ಲೋರಿನ್ ಆಟಮ್ನ ನ್ಯೂಕ್ಲಿಯಸ್ ಮಿಡ್ಲಿಂದ ಹಿಡಿದು ಈ ಕ್ಲೋರಿನ್ ಆಟಮ್ ನ್ಯೂಕ್ಲಿಯಸ್ನ ಮಿಡ್ಲ್ ಮಧ್ಯದಲ್ಲಿ 2 ಮಧ್ಯದಲ್ಲಿ ಏನು ಡಿಸ್ಟೆನ್ಸ್ ಇಷ್ಟು ಹೊಂದಿದೆ. ಬಾಂಡ್ ಲೆಂತ್ ಅಂದ್ರೆ ಅರ್ಥ ಆಗಿದೆಯಾ? ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ದ ಬಾಂಡ್ ಲೆಂತ್ ಇಸ್ ಗೋಯಿಂಗ್ ಟು ಬಿ ಡಿಪೆಂಡ್ಸ್. ಅರ್ಥ ಆಯ್ತಾ? ರೈಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಾಂಡ್ ಲೆಂತ್ ಡೆಫಿನೇಷನ್ ಬರ್ಕೊಂಡ್ರಿ, ಎಕ್ಸಾಂಪಲ್ಸ್ ಬರ್ಕೊಂಡ್ರಿ, ಅರ್ಥ ಆಯ್ತೀವಲ್ಲ? ಎಕ್ಸಾಂಪಲ್ಸ್ ಹೈಡ್ರೋಜನ್ ಇಷ್ಟು ಹೊಂದಿರುತ್ತೆ, ಅದು ಕಾರ್ಬನ್ ಹೈಡ್ರೋಜನ್ ಬಾಂಡ್ ಲೆಂತ್ ಇಷ್ಟು ಇರುತ್ತೆ,
ಕ್ಲೋರಿನ್ ಮಾಲಿಕ್ಯೂಲ್ ಇಷ್ಟಿರುತ್ತೆ, HCl ಮಾಲಿಕ್ಯೂಲ್ ಮಧ್ಯದಲ್ಲಿ ಇಷ್ಟಿರುತ್ತೆ ಅಂತ ಗೊತ್ತಾಯ್ತಾ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಆನ್ ವಿಚ್ ದ ಬಾಂಡ್ ಲೆಂತ್ ಇಸ್ ಗೋಯಿಂಗ್ ಟು ಬಿ ಡಿಪೆಂಡ್ಸ್. ಯಾವ ಫ್ಯಾಕ್ಟರ್ಸ್ ಮೇಲೆ ಬಾಂಡ್ ಲೆಂತ್ ಡಿಪೆಂಡ್ ಆಗಿರುತ್ತೆ ಅಂತ. ಆನ್ ವಾಟ್ ಫ್ಯಾಕ್ಟರ್ಸ್ ದ ಬಾಂಡ್ ಲೆಂತ್ ಇಸ್ ಗೋಯಿಂಗ್ ಟು ಬಿ ಡಿಪೆಂಡ್ಸ್. ನಂಬರ್ 1 ಈಸ್ ಸೈಜ್ ಆಫ್ ಆಟಮ್. ಅಂದರೆ ಒಂದು ಮಾಲಿಕ್ಯೂಲ್ ಅಲ್ಲಿ 2 ಕಂಬೈನಿಂಗ್ ಆಟಮ್ಸ್ ನ್ಯೂಕ್ಲಿಯಸ್ ಮಧ್ಯೆ ಡಿಸ್ಟೆನ್ಸ್ ತಾನೆ, ಆ ಕಂಬೈನ್ ಆಗ್ತಕ್ಕಂಥ ಒಂದು ಆಟಮ್ಸ್ನ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ. ನೆಕ್ಸ್ಟ್ ಅನದರ್ ಒನ್ ಈಸ್ ಮಲ್ಟಿಪಲ್ ಬಾಂಡ್ಸ್. ಏನು ಹೇಳಿ, ಮಲ್ಟಿಪಲ್ ಬಾಂಡ್ಸ್. ಅನದರ್ ಒನ್ ಈಸ್ ಹೈಬ್ರಿಡೈಸೇಷನ್. ಬಿ ಮಲ್ಟಿಪಲ್ ಬಾಂಡ್ಸ್. ಸಿ hybridization. ಹೈಬ್ರಿಡೈಸೇಷನ್ ಅರ್ಥ ಆಯ್ತಾ. ನೋಡಿ ಈ 3 ಫ್ಯಾಕ್ಟರ್ಸ್ ಮೇಲೆ ಕೂಡ ಅರ್ಥ ಆಯ್ತಾ ಬಾಂಡ್ ಲೆಂತ್ ಡಿಪೆಂಡ್ ಆಗಿರುತ್ತೆ. ಬಾಂಡ್ ಲೆಂತ್ ಡಿಪೆಂಡ್ಸ್ ಆನ್ ದೀಸ್ 3 ಫ್ಯಾಕ್ಟರ್ಸ್. ಇವಾಗ ಇದ್ರ ಮೇಲೆ ಹೆಂಗ್ ಡಿಪೆಂಡ್ ಆಗಿರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ. ಇವಾಗ ಕಂಬೈನಿಂಗ್ ಆಟಮ್ಸ್ ಸೈಜ್ ತುಂಬಾ ಚಿಕ್ಕದಾಗಿದ್ರೆ ಬಾಂಡ್ ಲೆಂತ್ ಕೂಡ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಮಾಲಿಕ್ಯೂಲ್ ಅಲ್ಲಿ ತಗೊಂಡಾಗ ಅರ್ಥ ಆಯ್ತಾ, 2 ಇದೆ, ಒಂದು ಹೈಡ್ರೋಜನ್ ಆಟಮ್, ಇದೊಂದು ಹೈಡ್ರೋಜನ್ ಆಟಮ್. ಇದ್ರ ಮಧ್ಯದಲ್ಲಿ ಎಷ್ಟಿದೆ ಬಾಂಡ್ ಲೆಂತ್ 74 ಪಿಕೋಮೀಟರ್ಸ್ ಹೊಂದಿದೆ ಅಂತ ಹೇಳಿದ್ವಿ ನಾವು. ಅರ್ಥ ಆಯ್ತಾ. ಅದೇ ಇದೊಂದು ಕ್ಲೋರಿನ್ ಆಟಮ್, ಇದೊಂದು ಕ್ಲೋರಿನ್ ಆಟಮ್, ಇದ್ರ ಮಧ್ಯದಲ್ಲಿ ಬಾಂಡ್ ಲೆಂತ್ ಎಷ್ಟಿದೆ ಅಂತ ಹೇಳಿದ್ವಿ ನಾವು. ಇದೊಂದು ಹೈಡ್ರೋಜನ್, ಇದೊಂದು ಹೈಡ್ರೋಜನ್, ಇದೊಂದು ಕ್ಲೋರಿನ್, ಇದೊಂದು ಕ್ಲೋರಿನ್, Cl ಮಾ. ಅರ್ಥ ಆಯ್ತಾ. ಎಷ್ಟಿದು 198 ಪಿಕೋಮೀಟರ್ಸ್ ಹೊಂದಿರುತ್ತೆ ಅಂತ ಹೇಳಿದ್ವಿ. ಅಂದರೆ ಸೈಜ್ ದೊಡ್ಡದಾದಷ್ಟು ಬಾಂಡ್ ಲೆಂತ್ ಜಾಸ್ತಿ ಆಗುತ್ತೆ. ಅದೇ HCl ಮಧ್ಯದಲ್ಲಿ 136 ಪಿಕೋಮೀಟರ್ಸ್ ಹೊಂದಿರುತ್ತೆ ಅಂತ ಹೇಳಿದ್ವಾ. ಹೇಳಿದ್ವಿ. ಇದು ಒಂದು ದೊಡ್ಡದು ಒಂದು ಚಿಕ್ಕದು, ಆದ್ದರಿಂದ ಇಷ್ಟೊಂದಿದೆ. ಎರಡು ದೊಡ್ಡದೆ, ಆದ್ದರಿಂದ ಇಷ್ಟೊಂದಿದೆ. ಇವೆರಡು ಚಿಕ್ಕದೆ, ಆದ್ದರಿಂದ ಇಷ್ಟೊಂದಿದೆ. ಅರ್ಥ ಆಗಿದೆಯಾ. ಅಲ್ಲಿಗೆ ಬರ್ಕೊಳ್ಬೇಕಾದ್ರೆ if the size of atom is larger, the size of combining atoms is larger, the bond length also larger and vice versa. ಅರ್ಥ ಆಗಿದೆಯಾ. ಅರ್ಥ ಆಗಿದೆಯಾ. ದಿಸ್ ಈಸ್ ಸೈಜ್ ಆಫ್ ಆಟಮ್ ಮೇಲೆ ಹೆಂಗ್ ಡಿಪೆಂಡ್ ಆಗಿರುತ್ತೆ ಅಂತ ಅರ್ಥ ಆಗಿದೆಯಾ. ನೆಕ್ಸ್ಟ್ ಇದ್ರ ಮೇಲೆ ಹೆಂಗ್ ಡಿಪೆಂಡ್ ಆಗಿರುತ್ತೆ, ಮಲ್ಟಿಪಲ್ ಬಾಂಡ್ಸ್. ಅರ್ಥ ಆಯ್ತಾ. ಇಲ್ಲ ಆಕ್ಚುಲಿ ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯದಲ್ಲಿ ಸಿಂಗಲ್ ಬಾಂಡ್ ಹೊಂದಿದ್ರೆ ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ. ಅದೇ ಕಾರ್ಬನ್ ಕಾರ್ಬನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಹೊಂದಿದ್ರೆ ಬಾಂಡ್ ಲೆಂತ್ ಇನ್ನೂ ಕಡಿಮೆ ಆಗುತ್ತೆ. ಅದೇ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಹೊಂದಿದ್ರೆ ಬಾಂಡ್ ಲೆಂತ್ ಇನ್ನೂ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ. ಎಷ್ಟೊಂದಿರಪ್ಪ ಅಂದ್ರೆ ಇದು ಬಂದು 154 ಪಿಕೋಮೀಟರ್ಸ್ ಹೊಂದಿರುತ್ತೆ. 154 ಪಿಕೋಮೀಟರ್ಸ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ 134 ಪಿಕೋಮೀಟರ್ಸ್ ಹೊಂದಿರುತ್ತೆ. ಅರ್ಥ ಆಯ್ತಾ. ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಬಂದು 120 ಪಿಕೋಮೀಟರ್ಸ್ ಹೊಂದಿರುತ್ತೆ. ಅಲ್ಲಿಗೆ ಬಾಂಡ್ ಲೆಂತ್ ಬಿಕಮ್ ಶಾರ್ಟರ್ ಫಾರ್ ಎ ಮಲ್ಟಿಪಲ್ ಬಾಂಡ್ಸ್. ಮಲ್ಟಿಪಲ್ ಬಾಂಡ್ಸ್ ಇದ್ದಲ್ಲಿ ಕಡಿಮೆ ಆಗ್ತಾ ಹೋಗುತ್ತಾ. ಅಂದ್ರೆ ಮಲ್ಟಿಪಲ್ ಬಾಂಡ್ಸ್ ಇದಕ್ಕೆ ಬಾಂಡ್ ಆರ್ಡರ್ ಅಂತ ಕೂಡ ಕರಿತೀವಿ, ಮುಂದೆ ನಾವು ಡಿಸ್ಕಸ್ ಮಾಡ್ತೀವಿ. ಅರ್ಥ ಆಯ್ತಾ. ಬಾಂಡ್ ಆರ್ಡರ್ ಅಂದ್ರೆ ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಬಿಟ್ವೀನ್ ದ ಕಂಬೈನಿಂಗ್ ಆಟಮ್ಸ್. ಕಂಬೈನಿಂಗ್ ಆಟಮ್ಸ್ ಮಧ್ಯದಲ್ಲಿ ಎಷ್ಟು ಬಾಂಡ್ಸ್ ಇದೆಯೋ ಅದು ಬಾಂಡ್ ಆರ್ಡರ್. ಇವಾಗ ಇದು ಸಿಂಗಲ್ ಬಾಂಡ್ ಇದೆ, ಅದರಿಂದ ಬಾಂಡ್ ಆರ್ಡರ್ ಇಸ್ 1. ಇಲ್ಲಿ ಡಬಲ್ ಬಾಂಡ್ ಇದೆ, ಬಾಂಡ್ ಆರ್ಡರ್ ಇಸ್ 2. ಇಲ್ಲಿ ಟ್ರಿಪಲ್ ಬಾಂಡ್ ಇದೆ, ಬಾಂಡ್ ಆರ್ಡರ್ ಇಸ್ 3. ಅರ್ಥ ಆಯ್ತಾ. ಈ ತರ ಬಾಂಡ್ ಆರ್ಡರ್ ಜಾಸ್ತಿ ಆದಷ್ಟು ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ, ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಈಗ ಎಷ್ಟು ಸ್ಟ್ರೆಂತ್ ಇರುತ್ತೋ ಅದಕ್ಕಿಂತ ಡಬಲ್ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಡಬಲ್ ಬಾಂಡ್ ಸ್ಟ್ರೆಂತ್ ಎಷ್ಟು ಇರುತ್ತೋ ಟ್ರಿಪಲ್ ಬಾಂಡ್ ಸ್ಟ್ರೆಂತ್ ಇನ್ನೂ ಜಾಸ್ತಿ ಇರುತ್ತೆ. ಟೋಟಲಿ ಮಲ್ಟಿಪಲ್ ಬಾಂಡ್ ಜಾಸ್ತಿ ಆದಷ್ಟು ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಅಂದ್ರೆ ಮಲ್ಟಿಪಲ್ ಬಾಂಡ್ಸ್ ಮೇಲೆ ಕೂಡ ಬಾಂಡ್ ಲೆಂತ್ ಡಿಪೆಂಡ್ ಆಗಿರುತ್ತೆ. ಸಿಂಗಲ್ ಬಾಂಡ್ ಇದ್ರೆ ಬಾಂಡ್ ಲೆಂತ್ ಜಾಸ್ತಿ ಇದೆ, ಡಬಲ್ ಬಾಂಡ್ ಇದ್ರೆ ಬಾಂಡ್ ಲೆಂತ್ ಕಡಿಮೆ ಆಯಿತು, ಟ್ರಿಪಲ್ ಬಾಂಡ್ ಇದ್ರೆ ಬಾಂಡ್ ಲೆಂತ್ ಇನ್ನೂ ಕಡಿಮೆ ಆಯಿತು. ಅಲ್ಲಿಗೆ ಟೋಟಲಿ ಮಲ್ಟಿಪಲ್ ಬಾಂಡ್ಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ದಟ್ ಈಸ್ ಬಾಂಡ್ ಲೆಂತ್ ಗೊತ್ತಾಯ್ತಾ. ದಟ್ ಈಸ್ ಅನದರ್ ಫ್ಯಾಕ್ಟರ್. ನೆಕ್ಸ್ಟ್ ಹೈಬ್ರಿಡೈಸೇಷನ್. ಏನ್ ಹೇಳಿ, ಹೈಬ್ರಿಡೈಸೇಷನ್. ಏನ್ ಸರ್ ಹೈಬ್ರಿಡೈಸೇಷನ್ ಅಂದ್ರೆ? ಅರ್ಥ ಆಯ್ತಾ. ಇಟ್ ಈಸ್ ಅ ಪ್ರೋಸೆಸ್ in which 2 or more atomic orbitals are combined to form same number of identical hybrid orbitals. ಅರ್ಥ ಆಯ್ತಾ. ಏನಪ್ಪ ಹೈಬ್ರಿಡೇಷನ್ ಅಂದ್ರೆ? ಇಟ್ ಈಸ್ ಎ ಪ್ರೋಸೆಸ್, ಅದೊಂದು ಪ್ರೋಸೆಸ್
ಇನ್ ವಿಚ್ 2 or more ಅಟಾಮಿಕ್ ಆರ್ಬಿಟಲ್ಸ್. ಅಟಾಮಿಕ್ ಆರ್ಬಿಟಲ್ಸ್ ಗೊತ್ತಿತ್ತಾನೆ? ಎಸ್ ಆರ್ಬಿಟಲ್ ಸ್ಪೆರಿಕಲ್ ಶೇಪ್ ಇರುತ್ತೆ, ಪಿ ಆರ್ಬಿಟಲ್ ಡಂಬಲ್ ಶೇಪ್ ಇರುತ್ತೆ, ಡಿ ಆರ್ಬಿಟಲ್ ಡಬಲ್ ಡಂಬಲ್ ಶೇಪ್ ಇರುತ್ತೆ. ಆ 2 ಅಥವಾ 2ಕ್ಕಿಂತ ಜಾಸ್ತಿ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿ ಸೇಮ್ ನಂಬರ್ ಆಫ್, ಅರ್ಥ ಆಯ್ತಾ, ಐಡೆಂಟಿಕಲ್ ಹೈಬ್ರಿಡ್ ಆರ್ಬಿಟಲ್ಸ್. ಅರ್ಥ ಆಯ್ತು? ಇವಾಗ ಒಂದು ಎಸ್ ಆರ್ಬಿಟಲ್ ಒಂದು ಪಿ ಆರ್ಬಿಟಲ್ ಕಂಬೈನ್ ಆದರೆ, ಅರ್ಥ ಆಯ್ತು, ಒಂದು ಎಸ್ ಆರ್ಬಿಟಲ್ ಒಂದು ಪಿ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದರೆ 2 ಹೈಬ್ರಿಡ್ ಆರ್ಬಿಟಲ್ 2 ಐಡೆಂಟಿಕಲ್ ಆಗಿರುತ್ತೆ ಫಾರ್ಮ್ ಆಗುತ್ತೆ. ಒಂದು ಎಸ್ ಆರ್ಬಿಟಲ್ 2 ಪಿ ಆರ್ಬಿಟಲ್ಸ್ ಕಂಬೈನ್ ಆದರೆ ಅಲ್ಲಿಗೆ 3 ಕಂಬೈನ್ ಆಗಿರುತ್ತೆ ಅಟಾಮಿಕ್ ಆರ್ಬಿಟಲ್ಸ್, 3 ಐಡೆಂಟಿಕಲ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ದಟ್ ಪ್ರೋಸೆಸ್ ಈಸ್ ನೋನ್ ಆಸ್ ಹೈಬ್ರಿಡೈಸೇಷನ್. ಮುಂದೆ ಬರುತ್ತೆ ನಿಮ್ಗೆ ಹೈಬ್ರಿಡೇಷನ್, ಇದೇ ಚಾಪ್ಟರ್ ಬರುತ್ತೆ. ಹೈಬ್ರಿಡೇಷನ್ ಅಂದ್ರೆ ಏನು, SP ಹೈಬ್ರಿಡೇಷನ್, SP2 ಹೈಬ್ರಿಡೇಷನ್, SP3 ಹೈಬ್ರಿಡೇಷನ್, ಇದರ ಎಕ್ಸಾಂಪಲ್ ಡೀಟೇಲ್ ಡಿಸ್ಕಸ್ ಮಾಡೋಣ. ಟೋಟಲಿ ಹೈಬ್ರಿಡೇಷನ್ ಗೊತ್ತಾಯ್ತಾ? ಇಟ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ 2 or more atomic orbitals are combined to form same number of identical hybrid orbitals. ಅರ್ಥ ಆಯ್ತಾ? ಅದ್ರಲ್ಲಿ ಡಿಫ್ರೆಂಟ್ ಹೈಬ್ರಿಡೇಷನ್ಸ್ ಇದೆ. ಅರ್ಥ ಆಯ್ತಾ? ಅದು ನೋಡಿ ಇಲ್ಲಿ SP3 ಹೈಬ್ರಿಡೇಷನ್, SP2 ಹೈಬ್ರಿಡೇಷನ್, SP ಹೈಬ್ರಿಡೇಷನ್ ಅಂತ ಇದೆಯಾ? ಈ ತರ ಡಿಫ್ರೆಂಟ್ ಹೈಬ್ರಿಡೇಷನ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ SP ಹೈಬ್ರಿಡ್ ಒಂದು S ಆರ್ಬಿಟಲ್ ಒಂದು P ಆರ್ಬಿಟಲ್, SP2 ಹೈಬ್ರಿಡೇಷನ್ ಒಂದು S ಆರ್ಬಿಟಲ್ 2 P ಆರ್ಬಿಟಲ್ಸ್, SP3 ಹೈಬ್ರಿಡೇಷನ್ ಒಂದು S ಆರ್ಬಿಟಲ್ 3 P ಆರ್ಬಿಟಲ್ಸ್ ಇನ್ವಾಲ್ವ್ ಆಗಿದೆ ಹೈಬ್ರಿಡೇಷನ್ಗೆ. ಇವಾಗ ಇದು ಒಂದು S ಆರ್ಬಿಟಲ್ ಒಂದು P ಆರ್ಬಿಟಲ್ ಇನ್ವಾಲ್ವ್ ಆಗಿ SP ಹೈಬ್ರಿಡ್ ಆರ್ಬಿಟಲ್ ಎಷ್ಟು ಫಾರ್ಮ್ ಆಗುತ್ತೆ? 2 ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಅವೆರಡು ಐಡೆಂಟಿಕಲ್ ಆಗಿರ್ತವೆ. ಇವಾಗ ಈ ತರ ಹೈಬ್ರಿಡೇಷನ್ ಹೊಂದಿದ್ರೆ ಅಥವಾ ಈ ತರ ಹೈಬ್ರಿಡೇಷನ್ ಹೊಂದಿದ್ರೆ ಈ ತರ ಹೈಬ್ರಿಡೇಷನ್ ಹೊಂದಿದ್ರೆ ಯಾವ ತರ ಡಿಪೆಂಡ್ ಆಗಿರುತ್ತೆ ಬಾಂಡ್ ಲೆಂತ್ ಅಂದ್ರೆ S ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. S ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗ್ರೇಟರ್ ದ S ಕ್ಯಾರೆಕ್ಟರ್ ಆಫ್ CH ಬಾಂಡ್, ಈ CH ಬಾಂಡ್ ಅರ್ಥ ಆಯ್ತಾ, S ಕ್ಯಾರೆಕ್ಟರ್ ಜಾಸ್ತಿ ಇದ್ದಷ್ಟು ಗ್ರೇಟರ್ ದ S ಕ್ಯಾರೆಕ್ಟರ್ ಆಫ್ CH ಬಾಂಡ್, ಅರ್ಥ ಆಯ್ತಾ, ಬಾಂಡ್ ಲೆಂತ್ ಇಸ್ ಗೋಯಿಂಗ್ ಟು ಬಿ ಲೆಸ್. ಅರ್ಥ ಆಯ್ತಾ? ಶಾರ್ಟರ್ ಇಸ್ ದ ಬಾಂಡ್ ಲೆಂತ್. ಅರ್ಥ ಆಯ್ತಾ? S ಕ್ಯಾರೆಕ್ಟರ್ ಜಾಸ್ತಿ ಆದಷ್ಟು ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಇವಾಗ S ಕ್ಯಾರೆಕ್ಟರ್ ಇದರಲ್ಲಿ ಎಷ್ಟೊಂದಿದೆ? 50%. ಯಾಕೆ ಹೇಳಿ? 100% ತಗೊಂಡಾಗ P 50% S. ಯಾಕೆ 2 ತಂದಿರೋದು? ಇವಾಗ 2 ಇರ್ತಕ್ಕಂಥ ಡಿವೈಡ್ ಬೈ 2 ಬರುತ್ತೆ. 100 ಡಿವೈಡ್ ಬೈ 2 ಅಂದ್ರೆ ಎಷ್ಟು ಬರುತ್ತೆ? 50% ಬರುತ್ತೆ. ಅಲ್ಲಿಗೆ S 50, P 50, ಅಲ್ಲಿಗೆ S ಕ್ಯಾರೆಕ್ಟರ್ 50% ಹೊಂದಿದೆ. ಇವಾಗ ಇದರಲ್ಲಿ S ಕ್ಯಾರೆಕ್ಟರ್ ಹೊಂದಿದೆ 33.33%. ಇದರಲ್ಲಿ ಎಷ್ಟಿದೆ? 33.33%. ಯಾಕೆ ಹೇಳಿ? 1 ಈಗಲೇ 2 3 100 by 3 ಅಲ್ಲಿಗೆ S ಕ್ಯಾರೆಕ್ಟರ್ ಹೊಂದಿದೆ ಎಷ್ಟೊಂದಿದೆ? 33.33% ಅಲ್ವಾ? ಇದರಲ್ಲಿ ಎಷ್ಟೊಂದಿದೆ? 25%. ಯಾಕೆ ಹೇಳಿ? 4 100 ಡಿವೈಡ್ ಬೈ 4 ಯಾಕಂದ್ರೆ ಒಂದು S 3 P ಟೋಟಲಿ ಡಿವೈಡ್ ಬೈ 4 ಅಂದ್ರೆ ಎಷ್ಟು? 25%. ಇಲ್ಲಿ S ಕ್ಯಾರೆಕ್ಟರ್ 25%, ಇಲ್ಲಿ S ಕ್ಯಾರೆಕ್ಟರ್ 33%, ಇಲ್ಲಿ S ಕ್ಯಾರೆಕ್ಟರ್ 50%. If the S character increases, the bond length decreases. The bond length decreases. S character ಜಾಸ್ತಿ ಆದಷ್ಟು ಬಾಂಡ್ ಲೆಂತ್ ಕಡಿಮೆ ಆಗ್ತಾ ಬರುತ್ತೆ. ಅಲ್ಲಿಗೆ ಟೋಟಲಿ ಹೈಬ್ರಿಡೈಸೇಷನ್, ಈ ಹೈಬ್ರಿಡೈಸೇಷನ್ಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಯಾವುದು? ಬಾಂಡ್ ಲೆಂತ್. ಅರ್ಥ ಆಗಿದೆಯಾ? ಎನಿ ಡೌಟ್? ಅಲ್ಲಿಗೆ ಬಾಂಡ್ ಲೆಂತ್ S ಕ್ಯಾರೆಕ್ಟರ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಗೊತ್ತಾಯ್ತಾ? ಆ S ಕ್ಯಾರೆಕ್ಟರ್ ಮೇಲೆ ಹೆಂಗ್ ಡಿಪೆಂಡ್ ಆಗಿರುತ್ತೆ ಅದು ಗೊತ್ತಿರಬೇಕು. ಗ್ರೇಟರ್ ದ S ಕ್ಯಾರೆಕ್ಟರ್ ಅಥವಾ ಹೈಯರ್ ದ S ಕ್ಯಾರೆಕ್ಟರ್, ಶಾರ್ಟರ್ ಇಸ್ ದ ಬಾಂಡ್ ಲೆಂತ್. ಶಾರ್ಟರ್ ಇಸ್ ದ ಬಾಂಡ್ ಲೆಂತ್. ಅರ್ಥ ಆಯ್ತಾ? ಯಾವಾಗಿದು ಈ ಹೈಬ್ರಿಡೇಷನ್ ಹೊಂದಿರುತ್ತೆ? ಇದು ಟ್ರಿಪಲ್ ಬಾಂಡ್ ಹೊಂದಿರುತ್ತೆ ಅಲ್ವಾ? ಅದೇ ಈ ತರ ಡಬಲ್ ಬಾಂಡ್ ಹೊಂದಿದ್ರೆ ಈ ಹೈಬ್ರಿಡೇಷನ್ ಹೊಂದಿರುತ್ತೆ. ಅದೇ ಈ ತರ ಸಿಂಗಲ್ ಬಾಂಡ್ ಹೊಂದಿದ್ರೆ, ಈ ತರ ಸಿಂಗಲ್ ಬಾಂಡ್ ಹೊಂದಿದ್ರೆ ಅರ್ಥ ಆಯ್ತು ಏನೊಂದಿರುತ್ತೆ? sp3. ಬಾಂಡ್ ಆರ್ಡರ್ ಜಾಸ್ತಿ ಆದಷ್ಟು ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಬಾಂಡ್ ಆರ್ಡರ್ ಜಾಸ್ತಿ ಆದಷ್ಟು S ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ ಅಲ್ವಾ? ಬಾಂಡ್ ಆರ್ಡರ್ ಜಾಸ್ತಿ ಆದಷ್ಟು S ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ. S ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ ಅಲ್ಲಿ ಹೈಬ್ರಿಡೇಷನ್ ಕೂಡ. ಇವೆಲ್ಲ ತಿಳ್ಕೊಂಡಿದ್ರೆ ಮಾತ್ರ ಈಸಿ ಆಗತ್ತೆ, ತುಂಬಾ ಡೆಡ್ ಈಸಿ ಆಗತ್ತೆ ಈ ಚಾಪ್ಟರ್. ಅಲ್ಲಿಗೆ ಟೋಟಲಿ ಬಾಂಡ್ ಪ್ಯಾರಾಮೀಟರ್ಸ್, ಡಿಫರೆಂಟ್ ಬಾಂಡ್ ಪ್ಯಾರಾಮೀಟರ್ಸ್ ಅಲ್ಲಿ ಬಾಂಡ್ ಲೆಂತ್ ಡೆಫಿನೇಷನ್, ಬಾಂಡ್ ಲೆಂತ್ ಎಕ್ಸಾಂಪಲ್ಸ್, ಬಾಂಡ್ ಲೆಂತ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ 3 ಫ್ಯಾಕ್ಟರ್ಸ್ ಗೊತ್ತಿರಬೇಕು. ಆ 3 ಫ್ಯಾಕ್ಟರ್ಸ್ ಮೇಲೆ ಹೆಂಗ್ ಡಿಪೆಂಡ್ ಆಗಿರುತ್ತೆ ಅಂತ ಪ್ರತಿಯೊಂದು ಫ್ಯಾಕ್ಟರ್ ಅರ್ಥ ಆಗಿದೆಯಾ? ಎನಿ ಡೌಟ್? ಈ 3 ಫ್ಯಾಕ್ಟರ್ಸ್ ನಿಮಗೆ ಅರ್ಥ ಆಗಿತ್ತು ಅಂದ್ರೆ, ಅರ್ಥ ಆಗಿದೆಯಾ? ಡೆಡ್ ಈಸಿ ಬಾಂಡ್ ಲೆಂತ್. ನೀವು ಪ್ರತಿಯೊಂದು ತಿಳ್ಕೊಂಡಿದ್ದು
ಅರ್ಥ ಆಯ್ತಾ? ಇಲ್ಲಿ ನೋಡಿ, ಆ್ಯಕ್ಚುಲಿ ಈ ಥರ ಇದ್ದಾಗ ಈ ಥರ ಇದ್ದಾಗ ಇಷ್ಟಿದೆ. ಇವಾಗ ಎಸ್ ಕ್ಯಾರೆಕ್ಟರ್ ಹಿಂಗಿದ್ರೆ ಇಷ್ಟಿದ್ರೆ ಎಸ್ ಕ್ಯಾರೆಕ್ಟರ್ ಅಂದರೆ ಟ್ರಿಪಲ್ ಬಾಂಡ್ ಇದ್ದಂಗೆ ತಾನಿಲ್ಲ. ಅರ್ಥ ಆಯ್ತಾ? ಇವಾಗ ಬಾಂಡ್ ಲೆಂತ್ ಎಷ್ಟಿರುತ್ತಪ್ಪ ಅಂದರೆ 108 ಪಿಕೋಮೀಟರ್ಸ್. ಸರ್ ಇಲ್ಲಿ ಕಾರ್ಬನ್ ಟ್ರಿಪಲ್ ಬಾಂಡ್ ಇದ್ರೆ 120. ನಾವು ಹೇಳ್ತಕ್ಕಂಥದ್ದು ಎಸ್ ಕ್ಯಾರೆಕ್ಟರ್ ಇರಬೇಕಂದ್ರೆ ಹೈಬ್ರಿಡೇಷನ್ ಮೇಲೆ, ಹೈಬ್ರಿಡ್ ಆರ್ಬಿಟಲ್ಸ್. ಅರ್ಥ ಆಯ್ತು? 108 ಪಿಕೋಮೀಟರ್ಸ್, ಇದಾದರೆ 110 ಪಿಕೋಮೀಟರ್ಸ್, ಇದಾದರೆ 111 ಪಿಕೋಮೀಟರ್ಸ್. sp3 ಇದ್ರೆ 111 ಪಿಕೋಮೀಟರ್ಸ್ ಬಾಂಡ್ ಲೆನ್ಸ್, sp3 ಇದ್ರೆ 111, sp2 ಇದ್ರೆ 110, sp ಇದ್ರೆ 108 ಪಿಕೋಮೀಟರ್ಸ್. ಇಷ್ಟು ನೀಟಾಗಿ ತಿಳ್ಕೊಂಡಿರಿ. ಅರ್ಥ ಆಯ್ತಾ? ಇನ್ನು ಬಾಂಡ್ ಪ್ಯಾರಾಮೀಟರ್ಸಲ್ಲಿ ಅರ್ಥ ಆಯ್ತಾ ತುಂಬ ಇದೆ. ಅರ್ಥ ಆಯ್ತಾ? ಇದರಲ್ಲೂ ಕೂಡ ನಾವು ಒಂದು ಟೇಬಲ್ಲೇ ಕೊಟ್ಟಿರ್ತೀವಿ ನೋಟ್ಸಲ್ಲಿ, ಬಾಂಡ್ ಲೆನ್ಸ್, ಆ ಟೇಬಲೆಲ್ಲ ನೋಡ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಬಾಂಡ್ ಪ್ಯಾರಾಮೀಟರ್ಸಲ್ಲಿ ಬಾಂಡ್ ಆ್ಯಂಗಲ್ ಆಗಿರ್ಬೋದು, ಅರ್ಥ ಆಯ್ತಾ, ಬಾಂಡ್ ಆರ್ಡರ್ ಆಗಿರ್ಬೋದು, ಬಾಂಡ್ ಎನರ್ಜಿ ಆಗಿರ್ಬೋದು, ಬಾಂಡ್ ಎಂಥಾಲ್ಪಿ ಅಂತ ಕರಿತಿರ್ಬೋದು, ರೆಸೊನೆನ್ಸ್. ಇನ್ನು ಒಂದು ಕ್ಲಾಸಲ್ಲಿ ಎಲ್ಲ ನಾವು ಅರ್ಥ ಆಯ್ತಾ ಬಾಂಡ್ ಪ್ಯಾರಾಮೀಟರ್ಸ್ ಡಿಸ್ಕಸ್ ಮಾಡಬೇಡ. ಇದೆಲ್ಲ ಡಿಸ್ಕಸ್ ಮಾಡಿದ್ದಾದಮೇಲೆ ನಾವು 3 ಥಿಯರೀಸ್ ಡಿಸ್ಕಸ್ ಮಾಡಿದ್ವಿ ಈ ಚಾಪ್ಟ್ರಲ್ಲಿ. VBT, BSEPR ಥಿಯರಿ, MOT. ಅರ್ಥ ಆಯ್ತಾ? ಆ 3 ನೀವು ಈ ಚಾಪ್ಟರ್ ನೀವು ಎಷ್ಟು ಡೀಟೇಲಾಗಿ ತಿಳ್ಕೊಳ್ತೀರೋ ಅಷ್ಟು ಈಸಿ ಆಗಿಬಿಡುತ್ತೆ ಕೆಮಿಸ್ಟ್ರಿ. ಅಷ್ಟೇ CET, NEET ಆ್ಯಂಡ್ JEE ಕೂಡ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಥಿಯರಿಯಲ್ಲಿ ಕೂಡ ಈ ಮಾರ್ಕ್ಸನ್ನು ಈ ಚಾಪ್ಟ್ರಲ್ಲಿ ನಿಮಗೆ 12 ಮಾರ್ಕ್ಸಿಂದ 14 ಮಾರ್ಕ್ಸ್ ಇರುತ್ತೆ ಥಿಯರಿಯಲ್ಲಿ ಕೂಡ. ಅರ್ಥ ಆಯ್ತಾ? ಥ್ಯಾಂಕ್ ಯು.